ಇವನು ಇಷ್ಟುದಾಗ ಮೊಚ್ಚೆತ್ಕೊಂಡು ಚಾಕು ಎತ್ಕೊಂಬಂದು ಮನೇಲಿ ಬಂದು ಕೂತ್ಕೊಂಡ, ಒಬ್ಬೊಬ್ರಿಗೂ ಕತ್ತರಿಸ್ಬಿಡ್ತೀನಿ ನಿನ್ನ ವಿಷಯಕ್ಕೆ ಯಾರ ನಾ ಬಂದರೆ. ಅದೆಲ್ಲ ಆದ ಸಂದರ್ಭದಲ್ಲಿ ಒಬ್ಬ ನನ್ನ ಜೀವನದಲ್ಲಿ ಬಾಲ್ಯ ಸ್ನೇಹಿತ ಪರಿಚಯ ಆದ, ಹಿಂಗೆ ಫೇಸ್ಬುಕ್ಕಲ್ಲಿ. ಅವನು ಹೆಣ್ಬಾಕ ಅಂತ ನನಗೆ ಗೊತ್ತಿಲ್ಲ ಗುರುಗಳೇ. ಕುಟುಂಬದಿಂದ ದೂರ ಇಟ್ಬಿಟ್ಟಿದ್ರು ನಮ್ಮಮ್ಮ. ನಮ್ಮ ಯಜಮಾನ್ರು ಎಲ್ಲದಕ್ಕೂ ಕರ್ಕೊಂಡು ಹೋಗೋರು. ಇವಾಗ ಮಿಸ್ಯೂಸ್ ಮಾಡಿ ಅವ್ರು ತೋಡಿದ್ರು ನೋಡಿ ಹಳ್ಳ, ಅದ್ರಲ್ಲಿ ಅಯ್ಯಪ್ಪನೇ ಬಿದ್ದು ಈಗ ಮುಚ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಮಗನ್ನ ನಂಬಿ ಬಂದಮೇಲೆ ನಾವು ಕೈ ಹಿಡಿಬೇಕು ಅನ್ನೋ ಅಂತ ಒಂದು ಜ್ಞಾನ ಕೂಡ ಇಲ್ಲ ಗುರು. ಒಬ್ಬ ಬಂದು ಹೊಟ್ಟೆಗೆ ಚಾಕು ಇಕ್ಕಕ್ಕೆ ಬಂದ, ಅಯ್ಯಪ್ಪ ಸಾಲ ಮಾಡಿಬಿಡೋದು. ಏರಿಯಾದಲ್ಲೆಲ್ಲ ಕೆಟ್ಟ ದೃಷ್ಟಿಯಿಂದ ನನ್ನ ನೋಡೋ ಥರ ಆದರು. ನಮ್ಮ ತಮ್ಮ ಅವತ್ತು ದಿವಸ ನನ್ನ ತಾಯಿ ತಂದೆನ ಬೇರೆ ಮಾಡಿದಂಥ ವ್ಯಕ್ತಿ ನನ್ನ ತಮ್ಮ. ಅಯ್ಯಪ್ಪ ದೊಡ್ಡ ರೌಡಿ ಅಂತ. ಆವಾಗ ಫುಲ್ ದೊಡ್ಡ ರೌಡಿ ಇವರು. ನೀನೇನೋ ನಿನ್ನ ಗಂಡ ಮಗು ಜೊತೆ ಹೋದರೆ ನಿನ್ನೂ ಕತ್ತರಿಸ್ಬಿಟ್ಟು ಅವ್ರನ್ನೂ ಕತ್ತರಿಸ್ಬಿಡ್ತೀನಿ. ಒಂದು ಕುಂಕುಮ ಇಡೋದು, ಹೂವು ಮುಡಿಯೋದು, ಬಳೆ ಹಾಕೋದೇ ನನಗೆ ಕ್ಯಾರೆಕ್ಟರ್ಗೆ ಶತ್ರು ತಂದ್ಬಿಡೋ. ಈ ಮನುಷ್ಯನೇ ಎಂಟ್ರಿ ಆಗೋದು, ಅವ್ರನ್ನ ಅಲ್ಲಿಂದ ಹೊರಗಡೆ ತರೋಂಥದ್ದು, ಮನೆಗೆ ಮಾರಿ ಪರರಿಗೆ ಉಪಕಾರಿ. ಆ ರೀತಿ ನನಗೆ ಮಾಡಿಬಿಟ್ರು ನಮ್ಮ ಮನೆಯವರು. ಅದಾದಮೇಲೆ ಮಗುನ ನಾನು ಛಲವಾಗಿ ಓದಿಸ್ಬೇಕು. ನಾನಂತೂ 8ನೇ ಕ್ಲಾಸೇ ನಮ್ಮ ತಾಯಿ ತಂದೆ ನನಗೆ ಮಣ್ಣು ಹಾಕ್ಬಿಟ್ರು. ಇನ್ಮೇಲೆ ನನ್ನ ಮಗುನ ಓದಿಸ್ಬೇಕು ಅಂತ ಛಲವಾಗಿ ಬದುಕ್ತಿದ್ದೆ. ನನ್ನ ಜೀವನದಲ್ಲಿ ಒಂದು ಸಾಮೂಹಿಕ ವಿವಾಹ ಅಂತ ಹೇಳಿ ಒಂದು ಫಂಕ್ಷನ್ಗೆ ನನ್ನ ಬಾಲ್ಯ ಸ್ನೇಹಿತ, ನನ್ನ ಕ್ಲಾಸ್ಮೇಟು, ಒಂದೇ ತರಗತಿಯಲ್ಲಿ ಓದಿರ್ತಕ್ಕಂಥ ಒಬ್ಬ ವ್ಯಕ್ತಿ ನನ್ನ ಮದುವೆಗೆ ಕರೀತಾರೆ. ಮದುವೆಗೆ ನಾನು ನಮ್ಮ ಯಜಮಾನರು ನನ್ನ ಮಗ ಹೋಗಿರ್ತೀವಿ. ಆ ಮದುವೆ ಎಲ್ಲ ನೋಡ್ಕೊಂಡು ಬಂದು ನಮಗೂ ಅವಾಗ ಫ್ರೆಂಡ್ಸು ಬಂಧು ಬಳಗ ಯಾರು ನನ್ನ ಹತ್ರ ಇಲ್ಲ. ಯಾಕಂದರೆ ನನಗೆ ಒಂದು ಮಾರ್ಜಿನ್ ಹಾಕ್ಬಿಟ್ಟು ನಮ್ಮ ತಾಯಿ ಎಲ್ಲದಕ್ಕೂ ಅವಾಯ್ಡು. ಯಾಕಂದ್ರೆ ನಮ್ಮ ತಂದೆಗೆ ಕುಟುಂಬದಲ್ಲಿ ದೊಡ್ಡವರು, ಅವ್ರ ಹೆಂಡ್ತಿ ನಮ್ಮಮ್ಮ. ಅವ್ರು ಏನೇ ಹೇಳಿದ್ರು ಅವ್ರನ್ನ ಮೀರಿ ನನಗೆ ಯಾರು ಬಂಧು ಬಳಗ ಬಂದು ಟಚ್ ಮಾಡ್ತಾ ಇರಲಿಲ್ಲ, ಒಂದು ಕರಿಯೋಕ್ಕೆ ಬರ್ತಾ ಇರಲಿಲ್ಲ. ಏನು ಹೇಳಿದ್ರು ನಿಮ್ಮ ಅಮ್ಮನಿಗೆ ಇನ್ವಿಟೇಷನ್ ಕೊಟ್ಟಿದ್ದೀನಿ ಬಂದ್ಬಿಡು ಬಾ, ಆ ಥರನೇ ಹೇಳೋರು. ನನ್ನ ಒಂಥರ ಕುಟುಂಬದಿಂದ ದೂರ ಇಟ್ಬಿಟ್ಟಿದ್ರು ನಮ್ಮಮ್ಮ. ನಮ್ಮ ಯಜಮಾನ್ರು ಎಲ್ಲದಕ್ಕೂ ಕರ್ಕೊಂಡು ಹೋಗೋರು. ಹಂಗೆ ಮಾಡೋರು, ಮೋಸ ಮಾಡೋರು. ನನಗೆ ಗೊತ್ತಾಗ್ಬಿಟ್ಟು ನಾನು ಇದೆಲ್ಲ ಕೇಳಕ್ಕೆ ಹೋದರೆ ಅದನ್ನು ನನ್ನ ಕ್ಯಾರೆಕ್ಟರ್ ತಪ್ಪಾಗಿ ತೋರಿಸೋ ಥರ ಪಬ್ಲಿಕಲ್ಲಿ ಈಗ ನಮ್ಮ ಯಜಮಾನ್ರ ಮುಂದೆ ಎಲ್ಲರ ಹತ್ರ ನನ್ನ ಮಗಳು ಕೆಟ್ಟವಳು ಅನ್ನೋ ದೃಷ್ಟಿಯಲ್ಲಿ ಮಾಡಾಕ್ಬಿಟ್ರು. ಇದಕ್ಕೆ ನನ್ನ ಹಸುವು, ನನ್ನ ಮಾನ ಮರ್ಯಾದೆ, ಬಟ್ಟೆ, ನನ್ನ ಮಗು ವಿದ್ಯಾಭ್ಯಾಸ ಮಾಡೋಕ್ಕೆ ದುಡ್ಡು ಬೇಕು, ಯಾವುದೂ ಅವ್ರ ಲೆಕ್ಕಕ್ಕಿಟ್ಟಿಲ್ಲ. ಎಲ್ಲ ಹಾಳು ಮಾಡಿಬಿಟ್ರು. ಆದರೂ ಏನೋ ಕಷ್ಟಪಟ್ಟು ಬೆಳಿಬೇಕು ಅನ್ನೋ ಸಂದರ್ಭದಲ್ಲಿ ನೀರಿನ ವ್ಯಾಪಾರ ಮಾಡಿದೆ. ನೀರು ವ್ಯಾಪಾರ ಮಾಡಿ ಒಂದು 15 ವರ್ಷ ಬಂಡವಾಳ ಹಾಕಿ ಕೊಟ್ಟೆ ಗುರುಗಳೇ. ಸುಮಾರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕೊಟ್ಟೆ ನಮ್ಮ ಮನೆಯವ್ರಿಗೆ. ಒಂದು 10,000 ಕೊಟ್ಟರು, ₹1 ಕಾಯಿನ್ ವಾಪಸ್ ಬರ್ತಾ ಇರಲಿಲ್ಲ. ಬರೀ ನಾಗಶ್ರೀದು ಬಿರಿಯಾನಿ ರೈಸು, ಚಿಲ್ಲಿ ಚಿಕನ್ ಗೊಜ್ಜು ಇಷ್ಟೇ ಇದೇ ಗಿಫ್ಟು. ಒಂದು 10,000 ರೂಪಾಯಿಗೆ ಒಂದು ಪ್ಲೇಟ್ ಅಷ್ಟೇ ನನಗೆ ಊಟ ಕೊಡ್ತಾಯಿದ್ದಿದ್ದು. ಮಿಕ್ಕಿದೆಲ್ಲ ಓಟೋಗೋದು. ಬಂಡವಾಳ ತಿಂಗಳಿಗೆ 3-4 ಸತಿ ಹಾಕ್ಕೊಡ್ತಾಯಿದ್ದೆ. ಅದೇ 40,000 ಆ ಕಾಲದಲ್ಲಿ ನಾನು ಇಟ್ಟಿದ್ದಿದ್ರೆ ಇವತ್ತು ಇನ್ನಷ್ಟು ನಾನು ಬೆಳೆದಿರ್ತಿದ್ದೆ ಅನ್ಕೋತೀನಿ. ನಾನು ನಮ್ಮ ಮನೆಯವ್ರ ಮೇಲೆ ಭಾಳ ಪ್ರೀತಿ ನನಗೆ. ಅಯ್ಯಪ್ಪ ನನ್ನ ಪ್ರೀತಿನ ದುರುಪಯೋಗ ಪಡಿಸ್ಕೊಂಡು ಬಂಡವಾಳ ಹಾಕ್ಕೊಳೋದು, ಕಲೆಕ್ಷನ್ ಮಾಡೋದು, ಕುಡಿಯೋದು, ಇನ್ನೊಬ್ಬರನ್ನ ಕೂತ್ಕೊಂಡು ಸುತ್ತೋದು. ಅಯ್ಯಪ್ಪ ಮಿಸ್ಯೂಸ್ ಮಾಡಿದ್ರು. ಇವಾಗ ಮಿಸ್ಯೂಸ್ ಮಾಡಿ ಅವ್ರು ತೋಡಿದ್ರು ನೋಡಿ ಹಳ್ಳ, ಅದರಲ್ಲಿ ಅಯ್ಯಪ್ಪನೇ ಬಿದ್ದು ಈಗ ಮುಚ್ಕೊಂಡ್ಬಿಟ್ಟಿದ್ದಾರೆ. ಊರೆಲ್ಲ ಸಾಲ ಮಾಡಾಕ್ಬಿಟ್ಟಿದ್ದಾರೆ. ಆ ಕಾಲದಿಂದ ನಾನು ಸಾಲ ಕೊಟ್ಟೆ ಗುರುಗಳೇ. ಇವತ್ತವರೆಗೂ ಅದು ರಿಟರ್ನ್ ಬಂದೇ ಇಲ್ಲ ನನಗೆ. ಆ ಕಾಲದಿಂದ ಸಾಲ ಕೊಟ್ಟೆ ನಮ್ಮ ಮನೆಯವ್ರಿಗೆ. ಬಂಡವಾಳ ಹಾಕು. ಆಮೇಲೆ ನಾನೇನು ಮಾಡಿದೆ, ರಿಯಾಬ್ಲೇಷನ್ಗೆ ಹಾಕಿದೆ. ಈ ಅಪ್ಪ ಹೊಡೆದು ಅಲ್ಲೆಲ್ಲ ಉದುರಿಸಿ ತುಂಬ ಹಿಂಸೆ ಕೊಡೋದು, ಹೊಡೆದ್ಬಿಡೋದು, ಓಪನ್ ಮಾಡಿಬಿಡೋದು, ಓಡೋಗ್ಬಿಡೋದು ನೋಡ್ತಿರ್ಲಿಲ್ಲ. ಆಗ ನನ್ನ ತಾಯಿ ಮನೆಯವರು ನೋಡಿಲ್ಲ, ಅತ್ತೆ ಮನೆಯವರು ನೋಡಿಲ್ಲ. ನನಗೆ ಗೊತ್ತಿಲ್ಲ ಅದು ಯಾರೋ ಏನೋ ಅನ್ನೋ ಥರ ನಮ್ಮ ಅತ್ತೆ ನಮ್ಮ ಮಾವ ಅವರು ಅದೇ ಥರನೇ ಬದುಕಿದ್ರು. ನನಗೆ ಒಂದು ಮಗಳಿದ್ದಾಳೆ. ನಾನು ಈ ಬಂದಿರೋಂಥ ಸೊಸೆನ ನನ್ನ ಮಗಳಾಗಿ ಸ್ವೀಕರಿಸ್ಬೇಕು. ಅವಳ ಹತ್ರಿಂದ ನಾವು ಉಪಯೋಗ ಪಡಿಬೇಕು, ನಮ್ಮಿಂದ ಅವಳು ಉಪಯೋಗ ಪಡಿಬೇಕು. ನಮ್ಮ ಮಗನ್ನ ನಂಬಿ ಬಂದಮೇಲೆ ನಾವು ಕೈ ಹಿಡಿಬೇಕು ಅನ್ನೋ ಅಂಥ ಒಂದು ಜ್ಞಾನ ಕೂಡ ಇಲ್ಲ ಗುರುಗಳೇ ಅವ್ರಿಗೆ. ಅವರು ದೂರ ಇಟ್ಟರು. ಬೇರೆ ಜಾತಿ, ನಾವು ಜಾತಿಯಲ್ಲಿಲ್ಲ ಅವಳು. ಆದರೆ ನನಗೆ ಮಗು ಹುಟ್ಟಿದೆ, ನನಗೆ ರಿಜಿಸ್ಟರ್ ಮ್ಯಾರೇಜು ಆಗಿದೆ. ಬಂದು ಬೆಳಗ ಎಲ್ಲರನ್ನ ಕೂಡಿಸಿ ನಮ್ಮ ತಂದೆ ಮದುವೆ ಮಾಡಿಕೊಟ್ರು. ಏನೂ ಕೈ ಹಿಡಿಲಿಲ್ಲ ನಮ್ಮ ಅತ್ತೆ ಮನೆಯವರು. ಕೊನೆಗೆ ನಮ್ಮ ತಾಯಿ ನಮ್ಮ ಅತ್ತೆ ಫ್ರೆಂಡು, ಕ್ಲೋಸ್ ಫ್ರೆಂಡ್ಸು. ನನ್ನ ಹಾಳು ಮಾಡಬೇಕಂತ ಮಾತಾಡೋರು, ನನ್ನ ಹೆಂಗೆ ಮುರಿಬೇಕು ಅಂತ ಮಾತಾಡೋರು. ಈ ಕಡೆ ನನ್ನ ಗಂಡ ಫುಲ್ ಸಪೋರ್ಟ್ ಅವ್ರಿಗೆ. ಈ ರೀತಿ ಮಾಡಿ ನನ್ನ ಹಾಳು ಮಾಡಿದ್ರು. ಕೊನೆಗೆ ನಾನು ಅಲ್ಲಿಂದ ಹೊರಗಡೆ ಬರಲೇಬೇಕು ಅನ್ನೋ ಸಂದರ್ಭದಲ್ಲಿ ನಾನು ಈ ಫಿಲಿಮಲ್ಲಿ ಶ್ರುತಿ ಅಭಿಮಾನಿ ನಾನು.
ಆಕೆ ಎರಡನೇ ಮದುವೆ ಅಂತ ಆದರು. ಆವಾಗ ನಾನು ಅಂದ್ಕೊಂಡೆ, ಓ ಲೈಫಲ್ಲಿ ಇರುತ್ತೇನೋ ಇದನ್ನು ಜೀವನ ಅನ್ನೋದು ಇರುತ್ತೇನೋ, ಈ ವ್ಯಕ್ತಿ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ನಮ್ಮ ಅತ್ತೇನೂ ಸಪೋರ್ಟ್ ಇಲ್ಲ, ಮಾವ ಸಪೋರ್ಟ್ ಇಲ್ಲ, ಫ್ರೆಂಡ್ಸ್ ಯಾರೂ ಇಲ್ಲ. ನನ್ನ ಸ್ನೇಹಿತೆ ಮದುವೆ ಆಗಿ ಹೊಟ್ಟೋಗಿದ್ಲು, ಇನ್ನೊಂದು ಸ್ನೇಹಿತೆ ಮೈಸೂರಿಗೆ ಹೊಟ್ಟೋಗಿದ್ಲು, ಯಾರೂ ಇಲ್ಲ. ಅಂಥ ಸಂದರ್ಭದಲ್ಲಿ ನಾನು ನನ್ನ ಕ್ಲಾಸ್ಮೇಟು ನನಗೆ ಮೀಟಾಗಿ ನನ್ನ ಹೆಂಡತಿ ಸತ್ತೋಗಿದ್ದಾಳೆ, ಒಂದು ಹೆಣ್ಮಗು ಇದೆ, ನಾನು ಹೇಳ್ತಾ ಇದ್ದೆ ನಮ್ಮ ಯಜಮಾನ್ರಿಗೆ ಬಿಟ್ಟು ದೂರ ಬದುಕಬೇಕು, ನಾವು ದೂರ ಹೋಗಬೇಕು, ನಾನು ಇರಬೇಕು. ನಾನು ದೂರ ಆಗಿರಲಿಲ್ಲ. ಬಟ್ ಇದನ್ನು ಎಕ್ಸ್ಪ್ರೆಸ್ ಮಾಡಿದ್ರಿ. ಸಿಕ್ಕಾಪಟ್ಟ ಹೊಡಿಯೋರು, ಹಿಂಸೆ ಕೊಡೋರು. ಆಗ ಇನ್ನೂ ನನ್ನ ಮಗ ಓದ್ತಿದ್ದ, ಒಂದು ದಿವಸ ಫೀಸ್ ಕಟ್ಟೋದು ಮಾಡೋದು ಮಾಡ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನೇನು ಮಾಡಿದೆ, ರಿಯಾಬ್ಲೇಷನ್ಗೆ ಆಗಿದ್ದೆ. ರಿಯಾಬ್ಲೇಷನ್ಗೆ ಈ ಅಪ್ಪನೇ ತಂದುಕೊಟ್ಟಿದ್ದು ನನಗೆ, ಅದು ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಉಮಾಶಂಕರೇ ತಂದುಕೊಟ್ಟಿದ್ದು. ನನಗೆ ಅವತ್ತು ಹೆಂಗೆ ಒಬ್ಬ ಬಂದು ಹೊಟ್ಟೆಗೆ ಚಾಕು ಇಕ್ಕಕ್ಕೆ ಬಂದ, ಈ ಅಪ್ಪ ಸಾಲ ಮಾಡಿಬಿಡೋದು, ಕುಡಿದ್ಬಿಟ್ಟು ಮಲಗಿಬಿಡೋದು, ಥಿಯೇಟ್ರ್ಗಳಲ್ಲಿ ಮಲಗೋದು, ಅಲ್ಲಿ ಹೋಗ್ಬಿಡೋದು, ಗಾಡಿಗಳಲ್ಲಿ ಮಲಗೋದು, ಸೀಟ್ಗಳ ಮೇಲೆ ಮಲಗಿಬಿಡೋದು. ಫ್ಯಾಮಿಲಿ ಮ್ಯಾನ್ ಥರ ಇರಲಿಲ್ಲ. ನನಗೇನಂದರೆ ನಿತ್ಯ ಸ್ನಾನ ಮಾಡಬೇಕು, ಇರೋದನ್ನು ಗಂಜಿ ಕುಡಿದ್ರು ದೇವ್ರ ಕೈ ಮುಗಿಬೇಕು, ಕೆಲ್ಸಕ್ಕೆ ಹೋದರೆ ನೆಟ್ಟಿಗೆ ಮನೆ ಬರಬೇಕು, ನನ್ನ ಒಂದು ಅಂಡರ್ಲೈನ್ ಆಗಿ ಬದುಕಬೇಕು, ಶಿಸ್ತಾಗಿರಬೇಕು ಅನ್ನೋಂಥ ಸ್ವಭಾವದವಳು ನಾನು. ನಾವೊಂದು ಮೈ ಮೇಲೆ ನೈಟಿ ಒಂದು ಇಟ್ಟರು ನೆತ್ತಿಯಲ್ಲಿ ಕುಂಕುಮ ಇಡೋದು, ಕೈ ತುಂಬ ಬಳೆ ಹಾಕಬೇಕು, ಗಂಜಿ ಕುಡಿದ್ರೂ ನಾವು ಮೈ ಮೇಲೆ ಅಚ್ಚುಕಟ್ಟಾಗಿ ಬಳೆ ಹಾಕ್ಕೊಂಡು ಸೀರೆ ಉಟ್ಕೊಂಡು ನೆಮ್ಮದಿಯಾಗಿರಬೇಕು, ಒಂದು ಹೆಣ್ಣು ಹೆಂಗಿರ್ಬೇಕು ಹಂಗಿರ್ಬೇಕು ಅನ್ನೋ ಕ್ಯಾರೆಕ್ಟ್ರು ಅದೊಂದು ದೇವ್ರು ನನಗೆ ಕೊಟ್ಬಿಟ್ಟಿದ್ದಾನೆ. ಅದಾದಮೇಲೆ ನನ್ನ ಒಂದು ಕುಂಕುಮ ಇಡೋದು, ಹೂವು ಮುಡಿಯೋದು, ಬಳೆ ಹಾಕೋದೇ ನನಗೆ ಕ್ಯಾರೆಕ್ಟ್ರಿಗೆ ಶತ್ರು ತಂದುಬಿಡೋರು. ಆದರೆ ನನ್ನ ಫೋನ್ ಇಲ್ಲ, ಯಾರೂ ಇಲ್ಲ ಕಾಂಟ್ಯಾಕ್ಟು, ತಂದೆ ಬಿಟ್ಟರೆ ಇನ್ಯಾರು ಕಾಂಟ್ಯಾಕ್ಟ್ ಇಲ್ಲ ನನಗೆ, ಯಾರು ಬಂಧು ಬಳಗ ಇಲ್ಲ, ಮನೆ ಬಿಟ್ಟು ಈಚೆ ಹೋಗ್ತಾ ಇರಲಿಲ್ಲ. ಎಲ್ಲರೂ ನನ್ನ ತಪ್ಪು ದೃಷ್ಟಿಯಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಈ ಅಪ್ಪ ಬರ್ತಿರ್ಲಿಲ್ಲ, ಇವನು ಹುಡ್ಕೊಂಡು ಹೋಗೋದು. ನಾನು ಸಣ್ಣ ವಯಸ್ಸಲ್ಲಿ ಮದುವೆ ಆಗಿದ್ದು, ಏನೂ ಗೊತ್ತಿಲ್ಲ ಗುರುಗಳೇ, ₹1 ಕೈಯಲ್ಲಿ ಕೊಡ್ತಿರ್ಲಿಲ್ಲ. ಎಷ್ಟು ಕಷ್ಟಪಟ್ಬಿಟ್ಟೆ ಅಂದರೆ, ತಿನ್ನೋ ಊಟದಿಂದ ಹಿಡಿದು ಹೊಟ್ಟೆಗೆ ಬಟ್ಟೆ ಮೈ ಮೇಲೆ ಹಾಕೋ ಬಟ್ಟೆಗಿಂದ ಹಿಡಿದು ಪರದಾಡ್ಬಿಟ್ಟೆ, ಮಗು ಫೀಸ್ ಕಟ್ಟೋದಿಂದ ಹಿಡಿದು ಏನೂ ನೋಡಲಿಲ್ಲ ನನ್ನ. ಅಂಥ ಸಂದರ್ಭದಲ್ಲಿ ರಿಯಾಬ್ಲೇಷನ್ಗೆ ಹಾಕಿ ಬಂದಮೇಲೆ ಅವನ ಒಬ್ಬ ಚಾಕು ಬೇರೆ ಇಕ್ಕಕ್ಕೆ ಬಂದಿದ್ದ ₹2000. ಅದು ನನಗೆ ನಮ್ಮ ಹುಡುಗ ₹2000 ಕೊಟ್ಟಿದ್ದಾರೆ. ಆ ಹುಡುಗ ಬೇರೆ ಯಾರಲ್ಲ, ಈ ಹುಡುಗನೇ. ನಾನು ಇವತ್ತು ಆ ಹುಡುಗನ ಮರೆಯಲ್ಲ. ಮನ್ಸಾರ ನಾನು ಯಾವತ್ತು ನನ್ನ ಕೈ ಹಿಡ್ದಿದ್ದಾರೆ. ಅವ್ರು ಯಾರನ್ನೂ ನಾನು ಮೆಟ್ಲಿಗೆ ಅಂದರೆ ನಾನು ಹೇಳೋದು ಒಂದೊಂದು ಹೆಜ್ಜೆಗೂ ನನ್ನ ಎತ್ತಿ ಬಿಟ್ಟಿರೋಂಥವ್ರನ್ನ ಮರಿಬಾರ್ದಲ್ಲ ಗುರುಗಳೇ. ಅಂಥ ಸಂದರ್ಭದಲ್ಲಿ ₹2000 ಕೊಟ್ಟು ಅವತ್ತು ಬಿಡಿಸ್ಕೊಂಡೆ ನಮ್ಮ ಮನೆಯವ್ರನ್ನ. ಬಂದಮೇಲೆ ಆಮೇಲೆ ಯೋಚನೆ ಮಾಡಿದೆ, ಲೋನಲ್ಲಿ ಆಟೋ ತೆಗ್ದಾಕಿ ನೀರಿನ ವ್ಯಾಪಾರ ಮಾಡೋಣ. ನಾನು ಅಂಗಡಿ ಇಟ್ಟಿದ್ದೆ, ನೀರು ವ್ಯಾಪಾರ ಮಾಡ್ತಾಯಿದ್ದೆ SR ನಗರಲ್ಲಿ. ತುಂಬ ಹೊಡೆದು ಹಿಂಸೆ ಕೊಟ್ಟಿದ್ದಕ್ಕೆ ಜಾಲಹಳ್ಳಿ ಕೊಟ್ಟೋದೆ, ಮನೆ ಮಾಡ್ಕೊಂಡು ದೂರ ಹೋಗಿ ಬದುಕೋಣ ಅಂತ. ಏರಿಯಾದಲ್ಲೆಲ್ಲ ಕೆಟ್ಟ ದೃಷ್ಟಿಯಿಂದ ನನ್ನ ನೋಡೋ ಥರ ಆದರು. ಆದರೆ ನಾನು ಆ ಥರ ಸಂದರ್ಭದಲ್ಲೇ ಏನು ಅಂದರೆ ಏನು ಗೊತ್ತಿಲ್ಲ ನನಗೆ, ಚಿಕ್ಕ ಹುಡುಗಿ ನಾನು. ಆಗ ನಾನು ಜಾಲಹಳ್ಳಿಗೂ ಬಂದರು ನಮ್ಮ ಮನೆಯವರು, ಬೇಡ ಬಾ, ನಾನು ತಪ್ಪಾಯಿತು, ನಿನ್ನ ಕಾಲು ಮುಗಿತೀನಿ, ನಾನು ಒಂಟಿ ಇರೋಕ್ಕಾಗಲ್ಲ, ಬಂದ್ಬಿಡು ಅಂತ ಬಂದು ಕಾಲು ಹಿಡ್ಕೊಂಡು, ಮತ್ತೆ ನಾನು ಇನ್ನು ಜಗಳ ಮಾಡಲ್ಲ, ಇದಕ್ಕೆಲ್ಲ ಕಾರಣ ನಿಮ್ಮಮ್ಮನೇ ನನ್ನ ಜೀವನ ಹಾಳು ಮಾಡಿದ್ದು, ಅವರೇ ಹೇಳ್ಕೊಡೋರು, ಹೊಡಿಯೋರು ಬಡಿಯೋರು ಅಂತ ಹೇಳಿ. ಆಮೇಲೆ ಬಂದಮೇಲೆ ಇಲ್ಲಿ ನಾನು ಒಂದೇ ಮಾತು ಹೇಳಿದ್ದೆ, ನಮ್ಮ ತಾಯಿಗೆ ನೀನು ಮಾತಾಡಬೇಡ, ಇಲ್ಲ ಅವ್ರ ಜೊತೆ ಇದ್ಬಿಡು, ಅವ್ರ ಜೊತೆ ಇರು. ನಾನು ಸಂಬಂಧ ಅಂತೂ ಹೇಳೋಕ್ಕಾಗಲ್ಲ ಗುರುಗಳೇ. ನಾನು ಅನ್ನ ತಿಂತೀನಿ, ನಾನು ಒಂದು ಮಗು, ತಾಯಿ, ನನ್ನ ಗಂಡನಿಗೆ ನಮ್ಮ ತಾಯಿಗೆ ಸಂಬಂಧ ಇದೆ ಅಂತ ನಾನು ಹೇಳಲ್ಲ. ಆದರೆ ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ಅಲ್ಗುಳಿ ಮನೆ ಆಟ ಆಡಿದ್ದಾರೆ ನಮ್ಮ ತಾಯಿ ನನ್ನ ಗಂಡನ ವಿಷಯದಲ್ಲಿ. ಅವ್ರ PNO ಅಥವಾ ಏನೋ ಇರ್ಬೋದೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನನಗೆ ಸಿಗಬೇಕಾಗಿದ್ದು ಚೇರು, ಸೀಟು ಆಕೆ ನಂದೇ ಅಂತ ಬೆಳಿಬೇಕು, ಅವ್ರ ಮಕ್ಕಳು ಬೆಳಿಬೇಕು, ನನ್ನ ತಮ್ಮ ತಂಗಿ ಬೆಳಿಬೇಕು, ಬೆಳೆಸ್ಕೊಂಡ್ರು. ಇವತ್ತು ಅವರು ನಾವೇ ಬೆಳೆದಿದ್ದು, ನಾವೇ ಎದ್ದಿದ್ದು ಅಂತಾರೆ. ಇವತ್ತು ದಿವಸ ನನಗೆ 44 ವರ್ಷ. ನನಗೇನೋ ಅವರೆಲ್ಲ ತುಂಬ ಚಿಕ್ಕವರು. ಅಂದರೆ ನಾವು ಬೆಳೆದು ಬಂದಂಥ ವಯಸ್ಸಲ್ಲಿ ಏನೇನು ಅವ್ರು ಕೊಡ್ದಿರೋ ನಾವು ಅಕ್ಕ ಅನ್ಸ್ಕೊಳಕ್ಕಾಗಲ್ಲ. ಈಗ ಅವರು ನನಗೇನು ಮಾಡಿದ್ಯಾ, ಏನು ಮಟ್ಟಿದ್ಯಾ, ನಾವು ಅವಾಗೆಲ್ಲ ಮಾಡಿದಾಗೆಲ್ಲ ಬರ್ದಿಕ್ಕಾಗಲಿ, ಮೊಬೈಲ್ಗಳಿರಲಿಲ್ಲ, ವೀಡಿಯೋ ಮಾಡಿಕ್ಕಾಗಲಿ, ನಮಗೆ ಅವ್ರಿಗೆ ನಾವು ಅವತ್ತು ದಿವಸ ಏನೇನು ಕೊಟ್ಟಿದ್ದೀವಿ ಅಂತ ಬರ್ದಿಕ್ಕ ಮೈಂಡ್ ಇರಲಿಲ್ಲ. ಇವತ್ತಿರೋಷ್ಟು ಬುದ್ಧಿವಂತರು ಅವರು
ಅವತ್ತು ನಾವು ಇರಲಿಲ್ಲ ಗುರುಗಳೇ, ನಾವು ದಡ್ರೆ ಆಗಿದ್ವಿ ಅವತ್ತು ನಮ್ಮ ತಂದೆಗೆ ಬರಬೇಕಾಗಿರೋ ಆಸ್ತಿಗಳು ಎಲ್ಲಿ ನಮ್ಮ ತಾಯಿ ನಮ್ಮ ತಂದೆ ನನ್ನ ಹತ್ರ ಚೆನ್ನಾಗಿದ್ದರೆ ದೊಡ್ಡ ಮಗಳು ಹೊಡ್ಕೊಂಡ್ಬಿಡ್ತಾಳೆ ಅಂತೇಳಿ ನಮ್ಮ ತಮ್ಮ ಅವತ್ತು ದಿವಸ ನನ್ನ ತಾಯಿ ತಂದೆನ ಬೇರೆ ಮಾಡಿದಂಥ ವ್ಯಕ್ತಿ ನನ್ನ ತಮ್ಮ. ಇದು ನಮ್ಮ ತಂಗಿ ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಇದ್ದಾಳೆ, ಹೆಲ್ತ್ ಇಶ್ಯೂ ಇದೆ ಅವಳಿಗೆ. ಆಕೆನ ನೋಡ್ಕೊಳೋ ಲೆಕ್ಕದಲ್ಲಿ ನನ್ನ ಹತ್ರ ಮಾತು ಬಿಡಿಸಿದ್ರು ನಮ್ಮ ತಮ್ಮ, ಕೂಡ ಹುಟ್ಟಿದ ತಮ್ಮ. ತಂದೆ ತಾಯಿ ದುಶ್ಮನಾಗಿ ಅವರು ಮಾತು ಬಿಟ್ಟರು, ಆದರೆ ನಮ್ಮ ತಂದೆ ಸ್ವಲ್ಪ ಟಚಲ್ಲಿದ್ದರು. ನಾನು ಇವತ್ತು ಒಂದು ಖುಷಿಯಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಷ್ಟು ಮನೆ ಮಾಡಿದ್ದೀನೋ ಅಷ್ಟು ಮನೆ ಪತ್ರದಲ್ಲೂ ನನ್ನ ತಂದೆ ಸಹಿ ಇದೆ. ನಾನು ಅದೊಂದೇ ನನ್ನ ಹೆಮ್ಮೆಯಿಂದ ಹೇಳ್ಕೊಳಕ್ಕಾಗುತ್ತೆ, ನನ್ನ ತಂದೆ ಪ್ರೀತಿ. ಯಾಕಂದರೆ ಯಾರು ನನ್ನ ಬಂದು ಎಲ್ಲ ಆಳ್ಗೊಂದು ಕಲ್ಲು ಅಂದಂಗೆ ಬಾಯಲ್ಲಿ ಮಾತುಗಳೆಲ್ಲ ಹೊಡೆದ್ರು ನನ್ನ ಅವತ್ತು ನಾನು 8ನೇ ಕ್ಲಾಸ್ ಓದಿರೋದು. ಆದರೂ LIC ಏಜೆಂಟು ಮಹಾರಾಣಿ ಕಾಲೇಜಲ್ಲಿ ಎಕ್ಸಾಮ್ ಕಟ್ಟಿ 49ಕ್ಕೆ 49 ತೆಗೆದೋಳು. ನಾನು ಓದಿಲ್ಲ, ಆದರೂ ಟೀಚರ್ ಕೆಲಸ ಮಾಡಿದ್ದೀನಿ. ಓದಿದ್ದು ಸ್ಕೂಲಲ್ಲಿ ಟೀಚರ್ ಕೆಲಸ, ನರ್ಮದಾ ಮೆಮೋರಿಯಲ್ ಸ್ಕೂಲಲ್ಲಿ ಕೆಲಸ ಮಾಡಿದ್ದೀನಿ. ಇವತ್ತು ಮಕ್ಳುಗಳು ಎಲ್ಲನ ಸಿಕ್ಕಿದ್ರೆ ನೋಡಿ ಮಾತಾಡ್ತಾರೆ, ಭಾಳ ಖುಷಿ ಆಯಿತು. LIC ಏಜೆಂಟ್ ಕೆಲಸ ಮಾಡಿದ್ದೀನಿ. ಯಾವುದ್ರಲ್ಲಿ ನಿಲ್ಲಕ್ಕೂ ನನ್ನ ಗಂಡ ನನ್ನ ಬಿಡಲಿಲ್ಲ ಗುರುಗಳೇ. ಓಕೆ, ಇದೇನು ಫ್ರೆಂಡ್ದು ಹೇಳಿದ್ರಿ? ಅದೇ ಫ್ರೆಂಡ್ದು. ಅಲ್ಲಿಂದ ಬಂದು ನಾವು ವ್ಯಾಪಾರ ಮಾಡೋಣ ಅಂತೇಳಿ ಲೋನು ರಿಯಾಬ್ಲೇಷನ್ಗೆ ಹಾಕಿ ಬಿಡಿಸ್ಕೊಂಬಂದು ಅವತ್ತು ದಿವಸನೇ ಬಂದು ಮತ್ತೆ ಕುಡಿದು ಅನ್ಸೆಲ್ಲ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಗೊತ್ತಿಲ್ಲದೆ ನನಗೆ ಮೇಂಟೈನ್ ಮಾಡೋರು. ಅದಾದಮೇಲೆ ನಾನು ಜೊತೆಲೇ ಹೊಟ್ಟೋದೆ ವ್ಯಾಪಾರಕ್ಕೆ ಜೊತೆಲಿ ಹೋಗೋದು. ನಾನು ಲೆಕ್ಕ ಬರ್ಕೊಳೋದು, ನೀನು ನೀರು ಹಾಕು, 50 ಕ್ಯಾನ್ ತರ್ತೀಯ 100 ಕ್ಯಾನ್ ತರ್ತೀಯ, ನನಗೆ ಲೆಕ್ಕ ಬೇಕು, ಬಂಡವಾಳ ನಾನು ಹಾಕ್ತೀನಿ, ತಂದು ನೀನು ನನ್ನ ಕೈ ಕೊಡಬೇಕು, ಸಂಸಾರ ನಾನು ಬೆಳೆಸ್ತೀನಿ, ನನಗೆ ಮನೇಲಿ ತಂದೆ ಆಗಿರು, ನನ್ನ ನೆರಳಾಗಿರು, ನನ್ನ ಮಗುಗೆ ತಂದೆ ಆಗಿರು, ನನಗೂ ತಂದೆ ಆಗಿರು ಅಂತೇಳಿ ನಾನು ಅಯ್ಯಪ್ಪನ ಮತ್ತೆ ಸ್ಥಾನಮಾನ ಕೊಟ್ಟು ದಿನ ಆಂಜನೇಯ ದೇವಸ್ಥಾನಕ್ಕೆ ಹೋಗು, ಒಳ್ಳೇದಾಗಲಿ, ಮೆಡಿಟೇಷನ್ ಮಾಡು, ನೀನು ತಿನ್ಬೇಕಾ ಕುಡಿಬೇಕು, ಚೆನ್ನಾಗಿರು, ನಮ್ಮ ಜೊತೇಲಿ ಇದ್ದು ಮಾಡು, ನಮ್ಮನ್ನು ಬಿಟ್ಟೋಗಿ ನೀನು ಇನ್ನು ಹೋಗಕ್ಕೆ ಹೋಗಬೇಡ ಅಂತೇಳಿ ಅವತ್ತು ನಮ್ಮ ತಾಯಿ ಮೇಲೆ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿಸ್ಕೊಂಡು ಹೋಗಬೇಡ ಅಂತೇಳಿ ಬಿಡಿಸಿ ಕರ್ಕೊಂಬಂದೆ. ಆಯಿತು ಅಂತೇಳಿ ಹಂಗೆ ಬದುಕ್ತಿದ್ರು. ಒಳಗಡೆ ಅದು ಹೆಂಗೆ ಮಾತುಕತೆ ಮಾಡಿಕೊಂಡ್ರು ಗೊತ್ತಿಲ್ಲ. ಮತ್ತು ನನ್ನ ತುಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಂಡವಾಳ ಎಲ್ಲ ಊರ ಮೇಲೆ ಹಾಕ್ಬಿಟ್ಬಿಟ್ಟಿದ್ದೀನಿ. ತಿಂಗಳಾದರೆ ನಾನು ಕಲೆಕ್ಷನ್ ಮಾಡಬೇಕು. ಜಗಳ ದಿನ ನೀರಿಗೆ ಹೋಗೋದು. ಹೋಗಿ ಬಂದ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿ ನೀರು ತುಂಬ್ಕೊಂಬಿಡೋದು. ಬೆಳಗ್ಗೆ ಮನೆ ಬಿಟ್ಟು ಬಂದರೆ ರಾತ್ರಿವರೆಗೂ ಈ ಅಪ್ಪನ್ನೇ ಕಾವಲು ಕಾಯ್ಬೇಕು, ಎಲ್ಲಿ ಕುಡ್ದು ಬಿಡ್ತಾನೋ, ಎಲ್ಲಿ ಬಿಟ್ಬಿಟ್ಟು ಓಡೋಗ್ಬಿಡ್ತಾನೋ, ಎಲ್ಲಿ ಬಂಡವಾಳ ಹಾಕೈತೆ, ನಂಗೆ ಆಟೋ ಓಡ್ಸೋಕ್ಕೆ ಬರೋಲ್ಲ, ನೀರು ಎತ್ತಕ್ಕಾಗಲ್ಲ ಅಂತ ಅದು ಬೈದಲೇ ಈ ಅಪ್ಪನ್ನ ಹಿಡ್ಕೊಂಡು ನೀರು ಹಾಕ್ಸ್ಕೊಂಡು ಸಾಲಗಳು ತೀಸ್ಕೊಂಡು ಆಟೋ ಲೋನ್ ಇಷ್ಟಾದರೂ ಒಂದು ಲೋನ್ ಮಿಸ್ಯೂಸ್ ಮಾಡಿದಿರ ಪರ್ಫೆಕ್ಟಾಗಿ ಕಟ್ಟಿ ಆಟೋ ಲೋನ್ ತೀಸ್ಕೊಂಡೆ. ಅದೆಲ್ಲ ಆದ ಸಂದರ್ಭದಲ್ಲಿ ಒಬ್ಬ ನನ್ನ ಜೀವನದಲ್ಲಿ ಬಾಲ್ಯ ಸ್ನೇಹಿತ ಪರಿಚಯ ಆದ, ಹಿಂಗೆ ಫೇಸ್ಬುಕ್ಕಲ್ಲಿ. ಮತ್ತೆ ಅವನು ಏನೋ ಸಾಮೂಹಿಕ ವಿವಾಹ ಮಾಡ್ತೀನಿ ಅಂತೇಳಿ ಕರೆದ. ನಾವು ಹೋಗಿ ಬಂದ್ವಿ ಅಷ್ಟೇ, ನಾನು ನನ್ನ ಗಂಡ ನನ್ನ ಮಗ ಹೋಗಿ ಬಂದ್ವಿ, ನಾರ್ಮಲಾಗೆ ಹೋಗಿ ಬಂದ್ವಿ. ಅವನು ಹೆಣ್ಬಾಕ ಅಂತ ನನಗೆ ಗೊತ್ತಿಲ್ಲ ಗುರುಗಳೇ. ಹೆಣ್ಬಾಕ ಯಾರು ಇವಾಗ ಅಲ್ಲಿ ಒಂದು ಖಾಲಿ ಬಿಂದಿಗೆ ಇದೆ ಅಂದರೆ ಟಕ್ಕಂತ ಮೋರಿ ನೀರು ತುಂಬಿಸ್ಬಿಟ್ಟು ಓಡೋಗ್ಬಿಡ ಅಂತ ಕೆಟ್ಟ ಬುದ್ಧಿ ಒಬ್ಬ. ಅಂದರೆ ಖಾಲಿ ಅಲ್ಲೊಂದು ಹೆಣ್ಮಗು ಇದೆ, ಗಂಡನ ಕಡೆ ವೀಕ್ನೆಸ್ ಇದೆ ಅಂತಂದರೆ ಆ ಸಂಸಾರದಲ್ಲಿ ಅವ್ನು ಗಂಡ ಆಗ್ಬಿಡ್ತಾನೆ ಹಾಜರು. ಆ ರೀತಿ ಅವನ ಕ್ಯಾರೆಕ್ಟರ್ ಹಂಗೆ. ಎಲ್ಲೆಲ್ಲಿ ಹೆಣ್ಮಕ್ಳು ಒಂಟಿ ಇದ್ದಾರೋ, ಗಂಡ ಹೆಂಡ್ತಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೋ ಆ ಮನೇಲಿ ಅವನು ಆ ಗಂಡನ ಓಡಿಸ್ಬಿಟ್ಟು ಅಲ್ಲಿ ಕೂತ್ಕೊಳೋಂಥ ವ್ಯಕ್ತಿ. ನನಗೆ ಗೊತ್ತಿಲ್ಲ. ಅವನು ನನ್ನ ಕ್ಲಾಸ್ಮೇಟು ಮಂಜುನಾಥ್ ಅಂತ. ಕೊನೆಗೆ ನನ್ನ ಕ್ಲಾಸ್ಮೇಟು ನನ್ನ ವಿಷಯ ಹೇಳ್ಕೊಂಡೆ. ನಾನು ಈ ಥರ ನಮ್ಮ ಮನೆಯವರು ಈ ಥರ ರಿಯಾಬ್ಗೆಲ್ಲ ಹಾಕಿದ್ದೀನಿ ಅಂತ ನಾನು ಒಂದು ನೋವು ಹೇಳ್ಕೊಂಡ್ರೆ ಅವನೇ ಮಿಸ್ಯೂಸ್ ಮಾಡಿಬಿಟ್ಟ, ನನ್ನ ಜೀವನನೇ ಹಾಳು ಮಾಡಿಬಿಟ್ಟ. ನನ್ನ ಮಗನಿಗೂ ಹೇಳಿದ್ದೆ ನಾನು ಈ ಥರ ಮಾಡ್ಕೊಳ್ಬೇಕು, ಏನು ಮಾಡೋದು. ಆಗ ನಾನು ಫಿಲ್ಮ್ ಆ್ಯಕ್ಟ್ರ್ ಶ್ರುತಿ ಅವರ ಅಭಿಮಾನಿ. ಆಕೆನ ಆ ಸಂದರ್ಭದಲ್ಲಿ 2ನೇ ಮದುವೆ ಆದರು. ಇದೆಯೇನೋ 2ನೇ ಆಪ್ಷನ್ಸು ಇದೆಯೇನೋ, 2ನೇ ಮದುವೆನೂ ಇದೆಯೇನೋ, ಆಗ್ಬೋದೇನೋ, ಅದು ಒಂದು ಜೀವನ ಕೊಡುತ್ತೇನೋ ಅಂತ ನಾನು ನಂಬಿದೆ. ಆಮೇಲೆ ನಾನು ಮದುವೆ ಮಾಡಿಕೊಂಡು ರಿಜಿಸ್ಟ್ರ್ ಮ್ಯಾರೇಜೇ ಮಾಡ್ಕೊಂಡ ಆತ. ನನ್ನ ರಿಜಿಸ್ಟ್ರ್ ಮ್ಯಾರೇಜ್ ಅದ. ಆದರೆ ಅವನು ಮದುವೆ ಆಗೋಕ್ಕೆ ಮುಂಚೆನೇ ಮೊದಲನೇ ಹೆಂಡ್ತಿ ಆಕ್ಸಿಡೆಂಟಲ್ಲಿ ಸತ್ತೋದ್ಲು. ಒಂದು ಹೆಣ್ಮಗು ಇದೆ ಅಂದ. ನನಗೆ ಹೆಣ್ಮಕ್ಳಿಲ್ಲ, ಗಂಡು ಮಗು ಇರೋದು. ಸೊ ನನಗೆ ಹೆಣ್ಮಗು ಅದು ನನ್ನ ಮಗು ಅಂತೇಳಿ ನಾನು ಆಸೆಪಟ್ಟು ಆಯಿತು ಮದುವೆ ಮಾಡಿಕೊಂಡೆ. ಡೈವರ್ಸ್ ಆಗಿತ್ತು ಅಷ್ಟೊತ್ತಿಗೆ? ಇಲ್ಲ, ಡೈವರ್ಸ್ ಮಾಡಿಸಿಲ್ಲ, ಪ್ಲ್ಯಾನಿಂಗ್ ಮಾಡಿನೇ ಮಾಡಿರೋದು ಅವನು. ಈಗ ಮಾಡ್ಕೊಂಡಿದ್ದಾರದನ್ನು ಪ್ಲಾನಿಂಗ್ ಮಾಡಿನೇ ಮೋಸ ಮಾಡೋದು. ಹೆಂಡತಿ ಗಂಡನಿಗೆ ಡೈವರ್ಸ್ ಆಗದಿರಾನೇ ಮದುವೆ ಮಾಡ್ಕೊಂಡ್ಬಿಡೋದು. ಆಗ ನಾವು ಬಿಟ್ಟೋಗ್ಬೋದು ಅನ್ನೋಂಥ ಟ್ಯಾಲೆಂಟೆಡ್ ಪರ್ಸನ್ನು ಮೋಸ ಮಾಡಿಬಿಟ್ಟು. ಅದಾದಮೇಲೆ ನನ್ನ ಮಗ ನನ್ನ ಜೊತೇಲಿ ಇದ್ದಿದ್ದನ್ನ ನಮ್ಮ ಮನೆಯವ್ರನ್ನೂ
ಇವಾಗ ಮದುವೆ ಆದ್ನಲ್ಲ ಆಯಪ್ಪ ಕರ್ಕೊಂಡೋಗಿ ಎಲ್ಲೋ PGಯಲ್ಲಿ ಬಿಡ್ತೀನಿ, ನಾನು ನಿನ್ಗೊಂದು 3 ಲಕ್ಷ ಇಸ್ಕೊಡ್ತೀನಿ, ನೀನು ದುಡ್ಕೋ ಹೋಗು, ಸಪ್ರೇಟಾಗಿ ಬದುಕೋ ಹೋಗು ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳ್ಕೊಟ್ಟು ಕರ್ಕೊಂಡು ಹೋದ್ರು. ಅದಾದ್ಮೇಲೂ ನನ್ನ ಮನ್ಸು ಅನಿಸ್ತಿದ್ದು ನಿಜ 2ನೇ ಮದುವೆ ಇದೆಯಾ ಅಥವಾ ತಪ್ಪು ಮಾಡ್ತಾ ಇದ್ದೀನಾ ಏನು, ಯಾಕಂದರೆ ನನಗೆ ಬಂಧು ಬಳಗ ಜೊತೆ ಮಾತುಕತೆ ಇಲ್ಲ, ಸ್ನೇಹಿತರ ಜೊತೆ ಮಾತುಕತೆ ಇಲ್ಲ, ಫೋನ್ ಕಾಂಟ್ಯಾಕ್ಟಲ್ಲಿ ಯಾರೂ ಇಲ್ಲ. ನನಗೆ ನನ್ನ ನೋವಲ್ಲಿ ಇದು ಮಾಡಿದ್ರೆ ಸರಿ ಇದು ಮಾಡಿದ್ರೆ ತಪ್ಪು ಅಂತ ಹೇಳೋ ವ್ಯಕ್ತಿ ಯಾರೂ ಇಲ್ಲ. ನಾನು ಮಾತಾಡಿರೋದು ಯಾರ ಹತ್ರನೂ ಮಾತಾಡಿಲ್ಲ. ನಾನು ಬೆಳೆದಾಗಿಂದ ಅಷ್ಟು ಒಂದು ಕುದುರೆ ಓಡೋ ಕುದುರೆಗೆ ಹಿಂಗೆ ಆಗ್ತಾರೆ ನೋಡಿ ಗುರುಗಳೇ, ಆ ರೀತಿ ನನ್ನ ಬದುಕನ್ನ ಹಿಂಗೆ ಮಾಡ್ಕೊಂಡು ಬದುಕ್ತವಳು ನಾನು. ಇದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ಸರಿ ಅಂತ ಗೊತ್ತಿಲ್ದಿರಾನೆ ಬಂದವಳು ನಾನು. ಆವಾಗ ಏನು ಮಾಡಿದ್ರು, ಈ ಅಪ್ಪ ಮದುವೆ ಆಗ್ತೀನಂದ್ರು, ಇರ್ಬೋದೇನೋ ರಿಜಿಸ್ಟ್ರ್ ಮದುವೆ ಆಗ್ತೀನಂದ್ರಲ್ಲ, ನನಗೆ ಇದು ಮದುವೆ, ಯಾಕಂದರೆ ಅವರು ಒಪ್ಪಿದ್ರಲ್ಲ ಇದು ತಾಲೂಕು ಆಫೀಸಲ್ಲಿ ಮದುವೆ ಮಾಡ್ಸೋಕ್ಕೆ ಇರ್ಬೋದೇನೋ. ನಾನು ಅಲ್ಲೂ ಕೇಳಿದೆ 2ನೇ ಮದುವೆ ನಿಜಾನಾ ಇದೆಯಾ ಅಂತ. ಹೌದಮ್ಮ ಇದೆ, ಅದಕ್ಕೆ ಆಧಾರ್ ಕಾರ್ಡು ಇದು ಬೇಕು ಅದು ಬೇಕು ಅಂತ ಹೇಳಿದಾಗ ಎಲ್ಲ ಈ ಮನುಷ್ಯ ರೆಡಿ ಮಾಡಿಕೊಟ್ಬಿಟ್ರು. 1 ನಿಮಿಷ ನನ್ನ ಬಿಡಲಿಲ್ಲ. ಆಗ ನನ್ನ ಮಗನ ನಮ್ಮ ಮನೆಯವ್ರು ಕರ್ಕೊಂಡೋಗಿ ನಮ್ಮ ಅಮ್ಮ ಮನೇಲಿ ಬಿಟ್ಟಿದ್ದಾರೆ. ಸೊ ನಮ್ಮ ಮನೆಯವರೆಲ್ಲ ಅವನಿಗೆ ಫುಲ್ ಸಪೋರ್ಟು. ಯಾಕೆ ನೀನು ಹಿಂಗೆ ಮಾಡಿದೆ, ಏನು ನಿಮ್ಮ ಮನೇಲಿ ಗಲಾಟೆ, ಏನು ಒಳ್ಳೇದು ಕೆಟ್ಟದೇನೋ ಏನು ಕೇಳಲಿಲ್ಲ. ನಮ್ಮ ಮನೆಯವ್ರನ್ನ ಕರ್ಕೊಂಡು ನಮ್ಮ ಮಗನ್ನ ಕರ್ಕೊಂಡ್ಬಿಟ್ರು. ನಮ್ಮ ಮಗನ ಅವಾಗ ಕರ್ಕೊಂಡ್ರಲ್ಲ ಗುರುಗಳೇ, ಅವನು ವಯಸ್ಸು ಇವಾಗ ಹೋಯ್ತು. ಅವ್ರು ಹಾಳು ಮಾಡಿದ್ರು. ಇವತ್ತು ನನ್ನ ಮಗ ಅಂದ್ಬಿಟ್ಟೆ ಹಾಳು ಮಾಡಿದವರು, ನನ್ನ ಹೊಟ್ಟೆಲಿ ಹುಟ್ಟಿರೋ ಮಗ ಅಂದ್ಬಿಟ್ಟೆ ಅವ್ರು ಹಾಳು ಮಾಡಿದ್ದು. ಅವತ್ತು ಓದ ಮಕ್ಕಳನ್ನ ಬದುಕೋ ಸಂಸಾರದಿಂದ ಬೇರೆ ಮಾಡಿ ತೊಗೊಂಡೋಗಿ ಇಟ್ಕೊಂಡ್ರಲ್ಲ, ಆ ವಯಸ್ಸು ಬರುತ್ತಾಗ ಗುರುಗಳೇ. ಇವಾಗ ನನ್ನ ಮಗನಿಗೆ 10ನೇ ಕ್ಲಾಸ್ಗೆ ಕರ್ಕೊಂಡೋಗಿ ಇಟ್ಕೊಂಡ್ಬಿಟ್ರು. ಎಲ್ಲಿಗೆ ಇಟ್ಕೊಂಡ್ರು? ಅವ್ರ ಮನೇಲಿ ಇಟ್ಕೊಂಡ್ಬಿಟ್ರು. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನ ಮಗನ್ನೆಲ್ಲ ಹುಡುಕಿ ಕಳಿಸಿ, ಅವನು ವಿದ್ಯೆ ಹೋಗುತ್ತೆ, ಈ ವಯಸ್ಸು ಹೋಯ್ತಂದರೆ ಮತ್ತೆ ಏಜ್ ಬರಲ್ಲ, ಮುಂದೆ ಜೀವನ ಕಷ್ಟ ಇರುತ್ತೆ ಅಂತೆಲ್ಲ ನಾನು ಹೇಳಿದಾಗ ನಮ್ಮ ತಾಯಿಯನ್ನ ಬಟ್ಟೆ ಹೋಗಿ ಸಜ್ಜಾ ಮೇಲೆ ಮುಚ್ಚಿಕೋದು, ಮಂಚದ ಕೆಳಗೆ ಮುಚ್ಚಿಕೋದು, ಈ ರೀತಿ ಮಾಡಿ ತಾಯಿ ಮಕ್ಕಳನ್ನ ನಮ್ಮ ತಾಯಿನೇ ಬೇರೆ ಮಾಡಿದ್ರು. ಇವಾಗ ಅವನಿಗೆ ಎಜುಕೇಷನ್ ಹೋಯ್ತು. ಅದಾದಮೇಲೆ ನನ್ನ ಮಗನಿಗೆ ಒಪ್ಸಿನೇ ಮಾಡ್ಕೊಂಡಿದ್ದು. ಈ ರೀತಿ ಇದೆ, ಈ ಥರ ಹಿಂಸೆ ಕೊಡ್ತಾ ಇದ್ದಾನೆ, ಹೊಡಿತಾನೆ, ಅವನು ಮನೇಲಿ ಬದುಕಲ್ಲ. ಗಂಡ ಆದವನು ಮನೇಲೇ ಬರ್ತಾ ಇರಲಿಲ್ಲ ಗುರುಗಳೇ. ಅವನ ಮನೆ ಮಖ ಇವತ್ತು ನೋಡ್ರೆ 1 ತಿಂಗಳಿಗೆ ಮಖ ನೋಡಬೇಕು. ಅಂಥ ಸಂದರ್ಭದಿಂದ ಹೊರಗಡೆ ತಂದು ನಿಮಾನ್ಸಲ್ಲಿ 8 ವರ್ಷ ಟ್ರೀಟ್ಮೆಂಟ್ ಕೊಡಿಸಿದ್ದೀನಿ ಗುರುಗಳೇ. ಕುಡಿಬಾರ್ದು, ಪ್ರಮಾಣಗಳು ಮಾಡಿಸ್ಕೊಂಡು ಏನೇನು ಮಾಡಿದ್ರು ಹೊಡೆದ್ಬಿಟ್ಟು ಓಡೋಗ್ಬಿಡೋನು, ಹೊಡಿಯೋದು ಓಡೋಗ್ಬಿಡೋದು. ಈ ಥರ ಮಾಡಿದಾಗ ನಾನೇನು ಮಾಡಿದೆ, ಇರ್ಬೋದೇನೋ ಶ್ರುತಿನೇ ಆಗಿದ್ದಾರೆ ಅಂಥೇಳಿ 2ನೇ ಮದುವೆ ಇರ್ಬೋದೇನೋ ಅಂಥೇಳಿ ಆವಾಗ ಇವನು ನಾನೇ ಮದುವೆ ಆಗ್ತೀನಿ, ನನಗೆ ಹೆಂಡ್ತಿ ಇಲ್ಲ ಅಂದ್ಬಿಟ್ಟ. ಈ ಅಪ್ಪನೇ ಆಫರ್ ಫಸ್ಟ್ ಕೊಟ್ಟಿದ್ದು. ಆವಾಗ ನಾನು ಇರ್ಬೋದೇನೋ ಆಯಿತು ಅಂಥೇಳಿ ನಾನು ಹೇಳಿದೆ. ಆಗ್ಲೂ ನಮ್ಮ ಮನೆಯವ್ರು ಪೆದ್ರು, ಒಳ್ಳೇದು ಕೆಟ್ಟದ್ದು ಗೊತ್ತಾಗಲ್ಲ, ಕುಡಿತಾರೆ, ಮಾತ್ರೆ ಹಾಕ್ಕೊತಾರೆ. ನಾನಿದ್ರೇ ಅಪ್ಪನಿಗೆ ಆರೋಗ್ಯ ಇರುತ್ತೆ, ನಾನು ಬಿಟ್ಟರೆ ಆ ಅಪ್ಪ ಲಿವರ್ ಕಿಡ್ನಿ ಎಲ್ಲ ಒಟ್ಟೋಗುತ್ತೆ, ಅಷ್ಟು ಕುಡಿತಾರೆ, ನಾನು ಇರಬೇಕು ಅಂದಾಗ ಇಲ್ಲ ನಾನು ಏನು ತೊಂದರೆ ಮಾಡಲ್ಲ, ನನಗೆ ಹೆಂಡ್ತಿ ಇಲ್ಲ, ನನ್ನ ಹೆಂಡ್ತಿ ಆಕ್ಸಿಡೆಂಟಲ್ಲಿ ತೀರೋದ್ಲು, ನನಗೆ ಮಗಳೊಬ್ಳಿದ್ದಾಳೆ, ನನ್ನ ತಾಯಿ ಹುಡುಕ್ತಾ ಇದ್ದೀನಿ ಅಂದಾಗ ನಾನು ಮಾತುಕತೆ ಮಾತಾಡಿಕೊಂಡು ಯೋಚನೆ ಮಾಡಿ ಹೇಳ್ತೀನಿ ಅಂತೆಲ್ಲ ಹೇಳಿದ್ಮೇಲೆ ನಮ್ಮ ಮನೆಯವ್ರು ಮನೆ ಬಿಟ್ಟು ಹೊಟ್ಟೋದ್ರು. ಹೋಗೋದಾದ್ರು ಮಗನ ಕರ್ಕೊಂಡು ಹೊಟ್ಟೋದ್ರು. ಆಮೇಲೆ ನಮ್ಮ ಮನೆಗೆ ಈ ಅಪ್ಪ ಅವತ್ತು ನೈಟೇ ಬಂದುಬಿಟ್ರು. 12 ಗಂಟೆ ರಾತ್ರಿಗೆ ಒಂದು ವೆರಿಟೋ ಕೀ ಇಟ್ಕೊಂಡು ಸೀದಾ ಮನೆಗೆ ಬಂದುಬಿಟ್ರು. ಬರೀ ಕೈಯಲ್ಲಿ ಬಂದುಬಿಟ್ಟು ಈ ಥರ ನಮ್ಮ ಮನೆಯವರು ನಮ್ಮ ಮಗ ಹೊಟ್ಟೋದ್ರು. ಈ ಅಪ್ಪ ಬಂದು ಮನೇಲಿ ಇದ್ಬಿಟ್ರು. ಈ ಅಪ್ಪ ದೊಡ್ಡ ರೌಡಿ ಅಂತ, ಆವಾಗ ಫುಲ್ ದೊಡ್ಡ ರೌಡಿ ಇವರು. ದೊಡ್ಡ ರೌಡಿಗಳ ಹತ್ರ ನಾನು ಇರೋದು, ನಾನು ಯಾರನ್ನ ಬೇಕಾದರೂ ಏನು ಬೇಕಾದ್ರೂ ಮಾಡ್ತೀನಿ, ನೀನೇನೋ ನಿನ್ನ ಗಂಡ ಮಗು ಜೊತೆ ಹೋದರೆ ನಿನ್ನೂ ಕತ್ತರಿಸ್ಬಿಟ್ಟು ಅವ್ರನ್ನೂ ಕತ್ತರಿಸ್ಬಿಡ್ತೀನಿ. ನಾವು ಬರೀ ಮಾತಾಡಿದ್ದಷ್ಟೇ, ಇರ್ಬೋದೇನೋ ಅನ್ನೋದು. ಅವನು ಬಂದು ಮನೆ ಒಳಗಡೆ ವ್ಯಕ್ತಿತ್ವ ಸೇರಿಕೊಂಡು, ನಾನಿವಾಗ ನಿನಗೆ ಮದುವೆ ಮಾಡಿಕೊಂಡು ಜೀವನ ಮಾಡೋವಾಗ ನೀನು ಗಂಡ ಮಗ ಅಂತ ಹೋಗಬಾರ್ದು. ನನಗೆ ಗೊತ್ತಾಗಿಲ್ಲ ಗುರುಗಳೇ, ಕನ್ಫ್ಯೂಷನ್ ಆಗಿಬಿಟ್ಟೆ. ಇದು ಜೀವನನಾ ಇಲ್ಲ ಇದ ಜೀವನ, ಯಾವ ಕಡೆ ಹೋಗ್ಬೇಕು ನಾನು ಅಂತಲೇ ಗೊತ್ತಿಲ್ಲ. ಆ ಥರ ಸಂದರ್ಭ ಆಗೋಯಿತು ನನಗೆ. ಆಮೇಲೆ ನನ್ನ ಮನೆಯಲ್ಲೇ ಬಂದು ಆ ವ್ಯಕ್ತಿ ಸೇರ್ಕೊಬಿಟ್ರೆ. ಅಲ್ಲಿಗೆ ನಾನು 9 ಲಕ್ಷ ಲೀಸಲ್ಲಿದ್ದೆ. ನನ್ನ ಮನೇಲಿ 4 ನಾಯಿ ಇತ್ತು. ನಾನು ನಾಯಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ನನ್ನ ಮಗಳು ಟಿಂಕು, ಅವ್ರ ಮಕ್ಕಳು ಶುಭ, ಮಿಲನ, ಬುಲ್ಲು ಅಂತ ಇದ್ದರು. 4 ಜನ ಏಕಾಕಿ. ನಂದು ನೀರು ವ್ಯಾಪಾರ, ನಮ್ಮ ಮನೆಯವರು ನೀರು ವ್ಯಾಪಾರನ ಬಿಟ್ಬಿಟ್ರು. ನಾಯಿಗೆ ಊಟ ಹಾಕ್ತಾಯಿದ್ವಿ ದಿನ, ಅದು ಬಿಟ್ಬಿಟ್ಟು ಮನೆ ಬಿಟ್ಟೆ ಓಡೋಗ್ಬಿಟ್ರು. ಆವಾಗ ಇವ್ನು ಬಂದು ಸೇರ್ಕೊಂಡ ನಾಯಿಗೆ ಊಟ ಹಾಕೋಕ್ಕೆ. ಅಂದರೆ ರೊಟೀನ್ ಹೆಂಗೆ ಚೇಂಜ್ ಆಯಿತು ಅಂದರೆ, ಆಟೋಮೆಟಿಕ್ಕಾಗಿ ಈ ವ್ಯಕ್ತಿ ಬಂದ, ನಾವು ನಾಯಿಗೆ ಊಟ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಜೈಲಲ್ಲಿಂದ ಹುಡುಗರನ್ನ ಕರೆದ, ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಈ ಅಪ್ಪ BMTC ಬಸ್ ಸ್ಟಾಪಲ್ಲಿ ಹೋಗಿ ಅಲ್ಲಿ ಇಲ್ಲಿ ತಿನ್ಕೊಂಡು ಓಡಾಡ್ಕೊಂಡಿರೋದು. ಅವನು ಬದುಕ್ತಿದ್ದಿದ್ದು ಹಂಗೆ ಬದುಕ್ತಾ ಇದ್ದಾನೆ.
ಹಂಗೆ ನನ್ನ ಮಗನ ಮಾತ್ರ ಭವಿಷ್ಯ ಹಾಳು ಮಾಡಿಬಿಟ್ರು ಎಲ್ಲ ಪಾಪಿಷ್ಟರು ಸೇರಿಬಿಟ್ಟು. ನನ್ನ ಮಗು ನನ್ನ ಮನೇಲೇ ಇದ್ದಿದ್ರೆ ನಾನು ಗಂಜಿನೋ ಅಂಬ್ಲಿನೋ ಕೊಟ್ಕೊಂಡು ನನ್ನ ಮಗುನ ವಿದ್ಯಾಭ್ಯಾಸ ಕಟ್ಟಿ ನಾನು ಸಾಕ್ತಾಯಿದ್ದೆ. ನನ್ನ ಮಗುನ ತಾಯಿನ ಬೇರೆ ಮಾಡಿದ್ಲು ನಮ್ಮ ತಾಯಿ. ಆ ಸಂದರ್ಭದಲ್ಲಿ ನಮ್ಮ ತಮ್ಮ ಆತ್ಯಾಸೆ ಆಸ್ತಿಗೋಸ್ಕರ. ನಮ್ಮ ತಂಗಿ ಇನ್ವಾಲ್ವ್ ಏನಂದರೆ ಅವ್ರು ಹೇಳ್ಕೊಟ್ರೆ ಇವಳು ಕುಣಿಯೋದು, ಇವಳು ಖಾಲಿ ಅಲ್ಲೇ ನಮ್ಮ ತಂಗಿ ಯಾರೇನೇ ಬರೆದ್ರೂ ಅದು ಅಷ್ಟೇ ಇರುತ್ತೆ ತಲೆಯಲ್ಲಿ. ಅವಳು ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್. ಈ ಥರ ಮಾಡಾಕ್ಬಿಟ್ರು ಗುರುಗಳೇ. ನನ್ನ ಮಗನಿಗಿಲ್ದೇ ಇರೋದೆಲ್ಲ ಹೇಳ್ಕೊಟ್ಟು ತಾಯಿ ಮಕ್ಕಳನ್ನ ಬೇರೆ ಮಾಡಿದ್ರು. ಇವತ್ತು ಅವನಿಗೆ ಬುದ್ಧಿ ಅನ್ನೋದು ಬಂತು. ಇವತ್ತು ಅವನು ನಿಜವಾಗಿ ಬದುಕ್ತಾ ಇದ್ದಾನೆ, ನನ್ನ ಹತ್ರ ಬಂದಿದ್ದಾನೆ. ಆಮೇಲೆ ಇನ್ನು ನಮ್ಮ ತಂದೆ ಏನು ಮಾಡಿದ್ರು, ವಯಸ್ಸಾಯಿತು, ಹೆಂಗೋ ಮಾಡ್ಕೊಂಡು ಬಿಟ್ಟಿದ್ಯಾ, ಈ ಅಪ್ಪನ ಜೊತೆನೇ ರಮ್ಮ ಉಮೇಶ ಅನ್ನೋದಿದ್ದಕ್ಕಾಗಲ್ಲ, ಕಾಲದಿಂದ ಗಲಾಟೆ, ಹೆಂಗೋ ಇಲ್ಲಿ ಹೆಸ್ರು ಮಾಡಿಕೊಂಡು ನೆಮ್ಮದಿಯಾಗಿ ನಿನ್ನ ಹೆಸ್ರು ಅಂತ ಕೇಳೋಕ್ಕೆ ಆಶ್ಚರ್ಯವಾಗಿದೆ. ಹಂಗೆ ನೀನು ಇವತ್ತು ಬೆಳೆದು ನಿಂತ್ಕೊತಾ ಇದ್ದೆ ಈ ಅಪ್ಪನ ಜೊತೆ, ನನಗೆ ಭಾಳ ಖುಷಿ ಆಯಿತು. ನೀನು ಇದೇ ಜೀವನ ಇದರಲ್ಲೇ ಇದ್ದುಬಿಡು ಅಂತ ನಮ್ಮ ತಂದೆನೂ ನನಗೆ ಅವತ್ತು ಆಶೀರ್ವಾದ ಮಾಡಿದ್ರು. ಇದೇ ಜೀವನ ಅಂದ್ಕೊಂಡಿದ್ದೆ. ಬಂದು ಮನೆಗೆ 2ನೇ ದಿವಸಕ್ಕೆ ಒಂದು ಹೆಂಗಸು ಬಂದಳು, ಮಾರುತಿ ನಗರದವಳು. ಅವಳ ಹೆಸರು ಮಂಜುಳಾ ಅಂತ. ಆಕೆ ಬಂದಳು, ಮನೆ ಹತ್ರ ಬಂದು ಇವನು ಚಟ್ಪಟ್ಟು ಹಿಡ್ಕೊಂಡು ಓಡಿದ್ರು. ರೋಡಲ್ಲಿ ಎಳ್ಕೊಂಡು ಅವರಿಬ್ಬರು ಮಕ್ಕಳು ಸಮೇತ ಹೋದ್ಲು. ಕೇಳಿದ್ರೆ 2ನೇ ಹೆಂಡತಿ. ಅಲ್ಲಿಗೆ ನನ್ನ ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಟ್ಟಿದ್ದ. ನಮ್ಮ ಮನೇಲೇ ಬಂದು ಸೇರ್ಕೊಂಡಿದ್ದ. ನಮ್ಮ ಮನೆಯವ್ರನ್ನ ಕರ್ಕೊಂಡೋಗಿ ಈ ವ್ಯಕ್ತಿನೇ ಹೊರಗಡೆನೇ ಬಿಟ್ಬಿಟ್ಟ, ಹೇಳ್ಕೊಟ್ಟು ನಮ್ಮ ಮಗನ ನಮ್ಮ ಅಮ್ಮ ಮನೆಯವ್ರು ಲಾಕ್ ಮಾಡ್ಕೊಂಡ್ರು. ಎಲ್ಲ ಕಡೆನೂ ಅನ್ಯಾಯ ಆಗೋಯ್ತು ಗುರುಗಳೇ. ನನಗೆ ಪ್ರತಿಯೊಂದು ಕಡೆ ಅನ್ಯಾಯ ಆಗೋಯ್ತು ನನಗೆ. ಆಮೇಲೆ ನನ್ನ ಮಗನೂ ಇಲ್ಲ ಕೈಗೆ. ನನಗೆ ತಂದೆನೂ ಮಾತಾಡೋದು ಬಿಡಿಸ್ಬಿಟ್ರು, ನಮ್ಮ ತಾಯಿ ಮಾತಾಡೋದು ಬಿಡಿಸ್ಬಿಟ್ರು. ಏನು ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಹಂಗಾಗೋಯ್ತು. ಇವನು ಇಷ್ಟುದಾಗ ಮೊಚ್ಚೆತ್ಕೊಂಡು ಚಾಕು ಎತ್ಕೊಂಬಂದು ಮನೇಲಿ ಬಂದು ಕೂತ್ಕೊಂಡ. ಒಬ್ಬೊಬ್ರಿಗೂ ಕತ್ತರಿಸ್ಬಿಡ್ತೀನಿ, ನಿನ್ನ ವಿಷಯಕ್ಕೆ ಯಾರನ್ನ ಬಂದರೆ ನಾನೇ ಗಂಡ, ನಾನೇ ನಿನ್ನ ಮಗನೂ ಬೇಡ, ನಿನ್ನ ಗಂಡನೂ ಬೇಡ, ಯಾರೂ ಬೇಡ, ನಾವೇ ಊಟ ಹಾಕೋಣ ನಡಿ, ನಾವೇ ವಾಟ್ರ್ ಮಾಡೋಣ ನಡಿ, ಹಂಗೆ ಅಂತೇಳಿ ಜೈಲಿಂದ ಹುಡುಗರನ್ನ ಕರೆಸಿ ನೀರಿನ ವ್ಯಾಪಾರ ಮಾಡ್ದ. ಎಲ್ಲ ಸರ್ವನಾಶ ಆಗೋಯ್ತು. ಆ ದೇವ್ರಿಗೆ ಏನು ಪ್ರೀತಿ ಬಂತೋ, ನನ್ನ ಕಣ್ಣೀರು ಆಗದೆ ಅದಾದಮೇಲೆ ಇವಳು ಬಂದು ಇವಳು ಕರ್ಕೊಂಡೋಗಿ ಇಬ್ಬರು ಮಕ್ಕಳನ್ನ ಇವಳು ಅವನ್ನ ಇಟ್ಕೊಂಡು ಸ್ಟೇಷನ್ ಕಂಪ್ಲೇಂಟು ಅವಳ ಬಾಯಿ ರೋಡಲ್ಲಿ ನಿಂತ್ಕೊಂಡು ಬೊಗಳಿ ಹಾಕೋ ಕ್ಯಾರೆಕ್ಟರ್ ಅದು ಅವಳದು. ಆ ಥರ ಕ್ಯಾರೆಕ್ಟ್ರು. ಆಮೇಲೆ ಅದು ಇದು ಇರ್ಬೋದೇನೋ ಇವ್ರು ಹೆಂಡ್ತಿ ಇವ್ರ ಗಂಡ ಅಂತ ಆಮೇಲೆ ನನಗೆ ಗೊತ್ತಾಯ್ತು ಮದುವೆ ಆದಮೇಲೆ. ಅದಾದಮೇಲೆ ಈ ಬುಕ್ಸು ಬ್ಯಾಗು ಹಂಚೋದಕ್ಕೆ ಇವನು ಸ್ವಲ್ಪ ಸಮಾಜ ಸೇವೆ ಮಾಡೋದು, ಎಲೆಕ್ಷನ್ ನಿಲ್ಬೇಕಂತೇಳಿ ಸಮಾಜ ಸೇವೆ ಮಾಡ್ತಾಯಿದ್ದಿದ್ದು. ನನ್ನ ಕ್ಲಾಸ್ಮೇಟು ಆಗೋಯ್ತು ಬಿಡೆ, ಇನ್ನೇನು ನೀನು ಬೇಕಂತ ನಾನು ಸುಳ್ಳು ಹೇಳಿದ್ದು, ಹಿಂಗೆಲ್ಲ ಆಯಿತು ಅಂದರು. ಸರಿ ಸುಮ್ಮನೆ ಅದಾದಮೇಲೆ ಇನ್ನೊಬ್ಳು ಫೋನು, ನಾನು ಮಂಜು ಹೆಂಡ್ತಿ ಅಂತ, ಅವಳು ಮಂಗಳೂರು ಮಂಜುಳಾ ಅಂತ ಅವಳೊಬ್ಳು. ನಾನು ಹೆಂಡ್ತಿ, ನಾನು ಮದುವೆಯಾಗಿ ಬಂದು 8 ವರ್ಷ ಆಗಿದೆ, ನನಗೊಂದು ಮಗು ಇದೆ ಅವಳು. ಅದಾದಮೇಲೆ ಇನ್ನೊಬ್ಳು ಯಾರೋ ಬಿಡ್ದಿಯವಳಂತೆ, ಅವಳು ಹೆಂಡ್ತಿ. ನಾನು ಸುನೀತಾ ಒಬ್ಳು ಹೆಂಡ್ತಿ, ಸತ್ಯ ಅಂತ ಇನ್ನೊಬ್ಳು ಹೆಂಡ್ತಿ. ಒಬ್ಬೊಬ್ಬರೇ ಬರ್ತಾ ನನ್ನ ಕಣ್ಣೀರಿಗೆ ಕೊನೆಯೇ ಇಲ್ದಿರ ಆಗೋಯ್ತು ಗುರುಗಳೇ. ನಾನು ಹಾಕಿದ್ದು, ನಾನು ಎಷ್ಟು ಮಾಡಿದ್ನೋ ಅನ್ನ ದಾನ ಅಷ್ಟು ಕಣ್ಣೀರು ಹಾಕ್ಬಿಟ್ಟು ಒಂಟಿ ಆಗೋದೆ. ಆಮೇಲೆ ನಾನು ಯೋಚನೆ ಮಾಡಿದೆ, ಇದು ಜೀವನ ಅಲ್ಲ, ಅವ್ರಿಗೆಲ್ಲರಿಗೂ ಹೆಂಡ್ತಿ ಮಕ್ಕಳು ಫ್ಯಾಮಿಲಿ ಇದೆ, ಬಂಧು ಬಳಗ ಎಲ್ಲ ಇದೆ, ಇವನೇ ಅದಕ್ಕೆ ಆಧಾರ. ನಾವು ಅವ್ರ ಜೀವನದಲ್ಲಿ ಇರಬಾರ್ದು. ಇವನು ಬೇಕಾದಾಗ ನನ್ನ ಹತ್ರ ಇರೋದು, ಬೇಡದಾಗ ಅಲ್ಲೋಗೋದು, ಅವ್ರ ಕೈಯಿಂದ ನಮ್ಮನ್ನ ಓಡಿಸೋದು, ನಮ್ಮಿಂದ ಅವ್ರನ್ನ ಓಡಿಸೋದು, ಈ ಥರ ತಂದಿಕ ಕೆಲಸಗಳು, ಕಾಮಿಡಿ ಮಾಡೋ ಥರ. ಆದರೆ ಅವನಿಗೆ ತಪ್ಪಿಸ್ಕೊಳೋಂಥ ಸಂದರ್ಭ ಬೇಕು. ಆದರೆ ಇದು ನಮ್ಮ ಜೀವನ, ನಮ್ಮ ಬದುಕು, ನಮ್ಮನ್ನ ಅಯ್ಯೋ ಅನಿಸ್ಬಿಡೋದು, ಇನ್ನೊಬ್ಳ ಜೊತೆ ಹೋಗೋದು, ಹೊಸ ಚಟ, ಹುಡುಗಿರ್ ಚಟ, ಈ ಕಾರ್ಡ್ಸ್ ಆಡೋರಿಗೆ ಕುದುರೆ ಚಟ ಇರುತ್ತೆ ನೋಡಿ ಗುರುಗಳೇ, ಅವ್ರನ್ನ ಬೇಕಾದ್ರೆ ನಾವು ತಿದ್ಬೋದು. ಇಂಥ ಹುಡುಗಿ ಶೋಕಿರೋಂಥ ವ್ಯಕ್ತಿನ ನಾವು ತಿದ್ದಕ್ಕೆ ಆಗಲ್ಲ. ಅವನಿಗೆ ಏನು ಬೇಕು, ಇವತ್ತು ಈ ಸಂಸಾರ ಹಾಳು ಮಾಡಿದ್ವಾ ಅನ್ನೋದು ತಲೆಯಲ್ಲಿಲ್ಲ. ಬಟ್ ಈ ಜೀವನ ಹಾಳು ಮಾಡಿಬಿಟ್ವಾ, ಇದು ಮಾಡಿಬಿಟ್ರೆ ಈ ಹುಡುಗಿನ ಕೆಟ್ಟಸ್ ತಂದಿಕ್ಬಿಡ್ಬೇಕು, ಇನ್ನೊಂದು ಹುಡುಗಿ ನೋಡ್ಕೊಂಡು ಓಡೋಗ್ಬಿಡ್ಬೇಕು. ಅವ್ನ ಕ್ಯಾರೆಕ್ಟರ್ ಆ ಥರ. ಅದಾದಮೇಲೆ ನಮ್ಮನೆಯವರು ನನ್ನ ಮಾತು ಕೇಳಲಿಲ್ಲ, ಮನೆ ಬಿಟ್ಟೋಗ್ಬಿಟ್ಟು ರೋಡಲ್ಲಿ ಬಿದ್ದೋದ್ರು. ಅವ್ರ ತಾಯಿ ಮನೆಯವರು ಕೈ ಹಿಡಿಲಿಲ್ಲ, ನಮ್ಮ ತಾಯಿ ಮನೆಯವರು ಕೈ ಹಿಡಿಲಿಲ್ಲ, ಹೇಳ್ಕೊಟ್ಟವರೆಲ್ಲರೂ ಯಾರೂ ಕೈ ಹಿಡಿಲಿಲ್ಲ, ರೋಡ್ ಪಾಲಾದ್ರು. ಆಮೇಲೆ ನಮ್ಮ ಮಗ ಮುಂದೆ ನಿಂತು ಯಪ್ಪನ ಹತ್ರ ನನ್ನ ಆರ್ಡ್ರೆಲ್ಲ ಕಿತ್ಕೊಂಡು ಹೊಟ್ಟೋದ್ರು ನಮ್ಮ ಮನೆಯವರು. ಅವರು ವ್ಯಾಪಾರ ಮಾಡ್ಕೊಂಡಿದ್ರು. ಆದರೂ ನಾನು ಇವಾಗ ಇದ್ದ ಅಲ್ವಾ 2ನೇ ಅವನು, ಆ ವ್ಯಕ್ತಿ ಜೊತೆ ಜೀವನ ಮಾಡೋಣ ಅಂತ ಅಂದರೆ ಈಕೆದು ಟಾರ್ಚರು, ಬರೋದು, ಬೈಯೋದು, ಜಗಳ ಮಾಡೋದು, ಅವಮಾನ ಮಾಡೋದು. ಯಾಕಂದರೆ ಅವಳು ಬದುಕೋದು, ಅವಳು 2 ಮಕ್ಕಳು ತಾಯಿ, ಅವಳು ಜೀವನ ಅದು. ಈ ಕಡೆ ಇನ್ನೊಬ್ಳು, ಅವಳು ಬದುಕು, ಅವಳ ಜೀವನ, ಅವಳಿಗೂ ಮಕ್ಕಳಿದೆ.
ನಾನು ಯಾಕೆ ಇಲ್ಲಿ ಇರಬೇಕು, ಯಾಕೆ ನಾನು ಅವ್ರಿಗೆ ಕಾಯಬೇಕು, ನನ್ನ ದುಡ್ದು ನಾನು ಬದುಕಬೇಕು ಅಂತೇಳಿ ಆವತ್ತು ನಮ್ಮ ಹುಡುಗನಿಗೆ ಮಾತಾಡಿ, ನಮ್ಮ ಹುಡುಗ ನನಗೆ ನೀರು ನಾನು ಹಾಕ್ತೀನಿ, ಪ್ರಾಣಿ ನೋಡ್ಕೊಂಡು ನಿನ್ನ ಮನೆಯಲ್ಲಿರು, ನಾನು ಆದಷ್ಟು ನಾನು ನೀರು ಹಾಕ್ತೀನಿ, ನಾನು ಸಾಧ್ಯ ಆದಷ್ಟು ಹಾಕ್ತೀನಿ, ನನ್ನ ಕೈಲಿ ನೋಡೋಕ್ಕಾಗ್ತಾಯಿಲ್ಲ ನೀನು ಇಷ್ಟು ಕಣ್ಣೀರು ಹಾಕೋದು ಅಂತೇಳಿ. ನಾನು ಅದೇ ಸಂದರ್ಭದಲ್ಲಿ ನಾನು ನಾಯಿ ಒಂದಕ್ಕೊಂದಕ್ಕೆ ಜಗಳ ಆಡಿ ಒಂದು ತೀರೋಯ್ತು, ಮಿಲನ ಅಂತ. ತೀರೋದಾಗ ಅದು 1 ವರ್ಷ ಮಶಾಣದಲ್ಲಿ ಮೆಡಿಟೇಷನ್ ಮಾಡಿ ದೃಢ ನಿರ್ಧಾರ ಮಾಡಿಕೊಂಡು, ಇದು ಪ್ರಪಂಚಕ್ಕೆ ಗೊತ್ತಾಗೋಯ್ತು ನಾನು 2ನೇ ಮದುವೆ ಆಗಿದ್ದು. ಎಲ್ಲರೂ ಇವಾಗ ನನ್ನ ಉಮೇಶನ ಹೆಸರು ಡಿಲೀಟ್ ಮಾಡಿ ಮಂಜುನಾಥ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಂಥದ್ದು ಹೆಂಗೆ ಬಿಡೋದು, ಒಂದು ಏರಿಯಾದಲ್ಲೇ ಇರೋದು 3 ಕುಟುಂಬನೂ, ಹೆಂಗೆ ಬಿಡೋದು, ಹೆಂಗೆ ಮಾಡೋದು, ಇವಳು 2 ಮಕ್ಕಳು ತಾಯಿ, ಅವಳೊಂದು ಮಗು ತಾಯಿ, ಇನ್ನೊಂದು ಮಗುದು ಚಂದನ ಅಂತ, ಅದು ದೊಡ್ಡ ಮಗು, ಎಷ್ಟೊಂದು ಮಕ್ಕಳು, ಎಷ್ಟೊಂದು ಜನ ಹೆಣ್ತೀರು. ನನಗೇನು ಮಾಡೋದಂತ ಗೊತ್ತೇ ಇಲ್ಲ ಗುರುಗಳೇ. ಅಂಥ ಸಂದರ್ಭದಲ್ಲಿ ನಿಮ್ಮ ವಿಡಿಯೋ ನಾನು ನೋಡಿದರೆ ನಾನು ಏನಾಗ್ತಾಯಿದ್ನೋ ಗೊತ್ತಿಲ್ಲ. ಆದರೆ 1 ವರ್ಷ ನಾನು ನಿಮ್ಮ ವಿಡಿಯೋ ಅಷ್ಟು ವ್ಯಾಲ್ಯೂ ಮಶಾಣದಲ್ಲಿ ಕಳೆದೆ. ನಾನು 1 ವರ್ಷ ಅಲ್ಲಿ ಮೆಡಿಟೇಷನ್ ಮಾಡಿ ಹೊರಗಡೆ ಬರಬೇಕು, ಏನು ಮಾಡಬೇಕು, ಏನು ಮಾಡಿದ್ರೆ ಏನಾಗುತ್ತೆ ಅಂತ ತಿಳ್ಕೊಳೋಂಥ ಕೆಪಾಸಿಟಿ ಬಂದಿದೆ ನನಗೆ ಮಶಾಣದಲ್ಲೇ. ಆ ಒಂದು ಸ್ಥಾನದಲ್ಲಿ ನನಗೆ ಬದಲಾವಣೆ ಬಂದಿದ್ದು ಇವತ್ತು ನಿಮ್ಮ ವಿಡಿಯೋಗಳು ನೋಡಿ 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 ನಾನು ಪರಿವರ್ತನೆ ಮಾಡಿಕೊಂಡು ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋಂಥ ನನಗೆ ದಾರಿ ತೋರಿಸಿದೆ ನಿಮ್ಮ ಒಂದು ಸೋನು ಶ್ರೀನಿವಾಸ್ ಅಜ್ಜನಹಳ್ಳಿ ಅನ್ನೋದು ಒಂದು ಪ್ರೋಗ್ರಾಮು. ಅದು ನನ್ನ ಇವತ್ತು ಬದುಕಾಗಿದೆ. ಆ ದಿನ ನಾನು ಹೊರಗಡೆ ಬಂದು ನನ್ನ ಹುಡುಗ ನೀರು ವ್ಯಾಪಾರ ನಾನು ಮಾಡ್ತೀನಿ, ಮನೇಲಿ ಗಂಜಿ ಆದರೂ ನಾನು ತಂದ್ಕೊಡ್ತೀನಿ, ಕುಡ್ಕೊಂಡು ಪ್ರಾಣಿಗಳ ಜೊತೆ ಇನ್ನು ಬದುಕ್ಬಿಡು, ಇನ್ಯಾವ್ದಕ್ಕೆ ಹೋಗಬೇಡ, ಇನ್ಯಾವ ಮದುವೆ ಬೇಡ, ಇನ್ಯಾವ ಕುಟುಂಬನೂ ಬೇಡ, ಛಲವಾಗಿ ಬದುಕಮ್ಮ, ಮಾನ ಮರ್ಯಾದೆಗೋಸ್ಕರ ಬದುಕು ಬೇಡ ಅಂತ ಅಂದಾಗ ಆವತ್ತು ದಿವಸ ಯೋಚನೆ ಮಾಡಿ ಆ ಹುಡುಗ ಅಲ್ಲಿ ಮಶಾಣದಲ್ಲೇ ಟೀ ತಂದ್ಕೊಟ್ಟು ಅಲ್ಲಿ ಕುಡಿದ್ಬಿಟ್ಟು ಆವತ್ತು ನಾನು ಹೊರಟವಳು. ಈ ದಿನ ನಾನು ನಿಮ್ಮ ಮುಂದೆ ಇವತ್ತು ಇಲ್ಲಿ ಕೂತಿದ್ದೀನಿ ಗುರುಗಳೇ. ಇವತ್ತು ನನ್ನ ಮಗ ನನ್ನ ಕೈಗೆ ಸಿಗಲಿಲ್ಲ. ಆ ವಿಷಯ ಹೇಳ್ಬೇಕು ನಾನು. ನನ್ನ ಮಗ ನಮ್ಮ ಮನೆಯವ್ರ ಹತ್ರನೇ ಇದ್ದ. ನನ್ನ ಮಗನಿಗೂ ತಾಯಿಯನ್ನ ಪ್ರೀತಿ ಇತ್ತು. ಇವನ್ನ ನಾನು ಬಿಡಬೇಕಿತ್ತು, ಯಾಕಂದರೆ ಇವನು ಇಷ್ಟೊಂದು ಜನಕ್ಕೆ ಹೆಂಡ್ತಿ, ಇಷ್ಟೊಂದು ಜನಕ್ಕೆ ಗಂಡ ಅನ್ನೋ ಸಂದರ್ಭದಲ್ಲಿ ಇಷ್ಟೊಂದು ಜನ ಮಕ್ಳಿಗೂ ಜನ್ಮ ಕೊಟ್ಟಿದ್ದ. ಹಂಗಾಗಿ ನಾನು ಬಿಡಬೇಕಿತ್ತು. ನನ್ನ ಜನ್ಮ ಕೊಟ್ಟ ಒಂದು ಮಗು ಜೊತೆ ನಾನು ಬದುಕಬೇಕು ಅನ್ನೋ ಆಸೆ, ಆ ಛಲ, ಅದನ್ನು ನಾನು ಪಡಿಬೇಕನ್ನೋದೊಂದು ಹಠ ಇತ್ತು. ಅದು ನಮ್ಮ ಮನೆಯವ್ರಿಗೆ, ಅವನಿಗೂ ಅವ್ರಿಗೆ ಒಂದು ನಾಣ್ಯದ 2 ಮುಖ ಇದ್ದಂಗೆ ನಮ್ಮ ಮನೆಯವರು. ನನ್ನ ಮಗ ದುಡಿಯೋದನ್ನೆಲ್ಲ ಅಯ್ಯಪ್ಪ ಸಾಲ ಮಾಡೋದು, ತಿರ್ಗಾ ನನ್ನ ಎಷ್ಟು ಹಾಳು ಮಾಡಿದ್ರು ನನ್ನ ಮಗನೂ ಹಂಗೆ ಹಾಳು ಮಾಡಿದ್ದಾರೆ. ಬಟ್ ನನ್ನ ಮಗನಿಗೆ ತಾಯಿ ಪ್ರೀತಿ ಇಲ್ಲ, ತಂದೆ ಪ್ರೀತಿ, ತಂದೆ ಬೈಯೆಲ್ಲ ಮಾಡಲ್ಲ, ಆ ಪ್ರೀತಿಯೆಲ್ಲ ಅವನು ಬಂದ. ಆಮೇಲೆ ನನ್ನ ನಿಜಾಂಶ ಏನು ಎತ್ತ ಅಂತ ತೋರಿಸಿ ನಮ್ಮ ಮನೆಯವರು, ನಾನು ಮತ್ತೆ ನನ್ನ ಗಂಡ, ಅವನು ಒಂದು ಮಗು ಸ್ವಭಾವ, ಅವನು ಒಂದು ಕೆಟ್ಟವನು ಕುಡ್ಕ ಆಗಿದ್ದಾನೆ, ಆದರೆ ಹೆಂಗಸ್ರು ವಿಷಯಕ್ಕೆ ಹೆಂಗಸ್ರುಗಳ್ನ ಮನೆ ಆಳು ಕೆಲಸ ಮಾಡಿಲ್ಲ ಅನ್ನೋದು ನನಗಿವತ್ತು ಹೆಮ್ಮೆ ಇದೆ ಗುರುಗಳೇ. ನಮ್ಮ ಮನೆಯವ್ರು ಮೊದಲನೇವ್ರ ಮೇಲೆ. ಆದರೆ ನನ್ನನ್ನು ಹಾಳು ಮಾಡಿದ್ರು, ನನ್ನನ್ನು ಹಾಳು ಮಾಡೋ ಲೆಕ್ಕದಲ್ಲಿ ಆ ವ್ಯಕ್ತಿನ ಹಾಳಾದ್ರು ವಿನ ನಾನು ಅದಕ್ಕೆ ಕ್ಷಮೆ ಕೊಟ್ಟು ಮತ್ತೆ ನಮ್ಮ ಮನೆಯವ್ರನ್ನ ಕರ್ಕೊಳ್ಳೋಣ ಅಂತೇಳಿ ಮಾತಾಡಿ ಅವ್ರಿಗೊಂದು 80-90 ಸಾವಿರ ಕೈಗೆ ಕೊಟ್ಟು ಅವ್ರ ಸಾಲ ಎಲ್ಲ ತೀರ್ಸ್ಕೊಂಡು ಬಂದು ನಾನು ಮತ್ತೆ ಅವ್ರನ್ನ ಕರ್ಕೊಂಡು ಜೀವನ ಮಾಡೋಣ ಅಂತ ಹೇಳಿ ಒಬ್ಬರು ನಮ್ಮ ಮನೆಯವ್ರ ಚಿಕ್ಕಪ್ಪನೇ ನನಗೆ ಕುಣಿಸಿ ಬುದ್ಧಿ ಹೇಳಿ ಅವ್ರನ್ನೂ ಕರೆಸಿ ಒಂದು ಮಾಡೋಣ ಅಂದ್ಕೊಂಡು ಬಂದು ಮುದ್ದೆ ಹೆಜ್ಜೆ ಇಟ್ಟರು. ಅದಾದಮೇಲೆ ನಾನು ಆ ವ್ಯಕ್ತಿನ ಬಿಟ್ಟು ಬಂದು ಮನೆ ಮಾಡಿಕೊಂಡು ಇಲ್ಲಿ ಬದುಕ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರನ್ನ ರಿಯಾಬ್ಲೇಷನ್ ಮತ್ತೆ ಆಗದೆ. ನಾನು 2ನೇ ಸತಿ ರಿಯಾಬ್ಲೇಷನ್ಗೆ ಹಾಕಿ ಕುಟುಂಬ ಒಂದು ಸರಿ ಮಾಡ್ಕೊಳೋಣ ಅನ್ನೋ ಸಂದರ್ಭದಲ್ಲಿ ಆ ವ್ಯಕ್ತಿ ಆಲ್ರೆಡಿ ಇದೆಲ್ಲ ಹೆಂಡ್ತಿ ಅನ್ನೋದು ಇಲ್ಲ, ಆಲ್ರೆಡಿ ಫಸ್ಟೇ ಇರಲಿಲ್ಲ. ಅವ್ರಿಗೆ ದುಡ್ಡು ಕುಡಿಯೋಕ್ಕೆ ದುಡ್ಡು ಬೇಕು, ಉದ್ಧಾರಕ್ಕೆ ಆಗಂಥ ಪೊಸಿಷನ್ ಇಲ್ಲ ಅವ್ರಿಗೆ. ಬರೀ ದುಡ್ಡು ಬೇಕು, ಕುಡಿಯೋಕ್ಕೆ ಬೇಕು, ಮಾತ್ರೆಗಳಿಗೆ ದುಡ್ಡು ಬೇಕು, ಚಟ, ಶೋಕಿ ಅದೇನೋ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅವ್ರಿಗೆ. ಹಂಗೆ ಲೆಕ್ಕ ನೋಡೋಕ್ಕೋಗಿ ಈ ವ್ಯಕ್ತಿಗೆ ಕಂಪೇರ್ ಮಾಡಿ ಕಚಡ ಇದು, ನನ್ನ ಜೀವನಕ್ಕೆ ಇದು ಯಾವುದೇ ರೀತಿಯಲ್ಲಿ ಸಭ್ಯತೆ ಅಲ್ಲ, ಇದು ನನಗೆ ಒಂದು ಒಳ್ಳೇದಿಲ್ಲ ಅಂಥೇಳಿ ನಾನು ಹೊರಗಡೆ ಬಂದು ಇವತ್ತಿಗೂ ಆ ವ್ಯಕ್ತಿಗೆ ನನ್ನ ಮನೆ ಗೊತ್ತಿಲ್ಲ, ಒಂಟಿಯಾಗಿ ನಾನು ಬದುಕ್ತಿದ್ದೀನಿ. ನನ್ನ ಮಗನಿಗೆ ಹೇಳಿದೆ ನಾನು, ನೀನು ನನ್ನ ಜೀವನದಲ್ಲಿದ್ದಾಗ ನಾನು ನಿನ್ನ ಹತ್ರ ಹೇಳಿ ಮಾಡಿ ನಡ್ಕೊಂಡೆ. ಅದಾದಮೇಲೆ ನಾನು ಹೊರಗಡೆ ಬಂದೆ, ನೀನು ನನ್ನ ಬಿಟ್ಟೋದೆ. ನಿನ್ನ ಎಜುಕೇಷನ್, ನೀನು ಮಾಡಿರೋಂಥ ನೋವು, ನೀನು ಮಾಡ್ಕೊಂಡಿರೋಂಥ ಕರ್ಮಕ್ಕೆ ನಿನ್ನ ಎಜುಕೇಷನ್ ಹೋಯ್ತು. ನನ್ನ ಜೊತೆ ಇದ್ದಿದ್ರೆ ನಾನು ಚಿನ್ನದಂಗೆ ನನ್ನ ಮಗನ ಸಾಕ್ತಾಯಿದ್ದೆ ನಾನು. ಯಾಕಂದರೆ ಇವಳಿಗೆ ನಾನು ಮುಕ್ತಿ ಕೊಟ್ಟೆ. ಮಶಾಣದಲ್ಲಿ ಕೊನೆಗೆ ಮಣ್ಣು ಮಾಡಿದೆ ನಾನು. ನನ್ನ ಮಗುನ ನಾನು ಕೈ ಬಿಟ್ಟಿಲ್ಲ. ಇವಳಿಗೂ ಅಷ್ಟೇ ಮಿಲನಾಗೂ ಮುಕ್ತಿ ಕೊಟ್ಟೆ. ಎಷ್ಟು ನಾಯಿ ನಾಯಿ ಲೆಕ್ಕದಲ್ಲಿ ಯಾವ ಪ್ರಾಣಿ ನಾನು ನೋಡಿಲ್ಲ. ನನ್ನ ಮನೇಲಿ ಒಂದು ವ್ಯಕ್ತಿ,
ಆ ಲೆಕ್ಕದಲ್ಲಿ ನಾನು ಅವ್ರ ದಡ ಸೇರಿಸ್ದೆ. ನಿನಗೆ ನಾನು ಮೋಸ ಮಾಡ್ತಾ ಇರಲಿಲ್ಲ ಕಣೋ, ನೀನು ನನ್ನ ಬಿಟ್ಟೋಗಿ ತಾಯಿ ಅನ್ನೋದನ್ನ ಮರೆತು ನೀನು ಎಜುಕೇಷನ್ ಹಾಳು ಮಾಡಿಕೊಂಡೆ. ಇವತ್ತು ನೀನು ಕಷ್ಟಪಡ್ತಾ ಇದೀಯ. ಇವತ್ತು ಮಕ್ಕಳು ತಾಯಿ ನೆರಳಲ್ಲೇ ಬದುಕಬೇಕು, ಅವಾಗೆ ಅವ್ರ ಜೀವನ ಚೆನ್ನಾಗಿರೋದು. ಒಂದು ಮರಕ್ಕೆ ಒಂದು ಹಣ್ಣೇನೋ ಆಧಾರ, ಆ ಹಣ್ಣಿಗೆ ಆ ಮರನೇ ಆಧಾರ. ಅದು ಭವಿಷ್ಯ ಒಂದು ಬರೋ ಅಂಥ ಸಂದರ್ಭದಲ್ಲಿ ಹಣ್ಣು ಇನ್ನೊಂದು ವ್ಯಾಪಾರ ಹೋಗುತ್ತೆ, ಅಂದರೆ ಮದುವೆ ಆಗೋ ಸಂದರ್ಭ ಬರುತ್ತೆ. ಅರೆ ತಾಯಿ ಮರ ಆಗಿ ಅಲ್ಲೇ ಇರ್ತಾಳೆ. ನೀನು ಪ್ರೀತಿ ಕೊಡಬೇಕಪ್ಪ, ತಾಯಿಗೆ ಪ್ರೀತಿ ಅನ್ನೋದು ಆ ನೀರು ಕೊಡಬೇಕು, ಆ ಜೀವನ ಕಣೋ ನಮ್ಮದು ಅಂತೇಳಿ ಅವನ್ನ ಹೊರಗಡೆ ತಂದೆ. ಅದಾದಮೇಲೂ ನಮ್ಮ ಮನೆಯವರು ನನ್ನ ಬೇರೆ ಮಾಡೋಕ್ಕೆ ಎಷ್ಟೋ ಸತಿ ಬಂದು ನಮ್ಮನ್ನ ಬೇರೆ ಮಾಡೋಕ್ಕೆ ಮಾಡಿ ಕೊನೆಗೆ ಅದೇನೋ ಅಂತಾರಲ್ಲ ಗುರುಗಳೇ, ನಾವೊಂದು ಕೆಟ್ಟದ್ದು ಬಯಸಿದ್ರೆ ಅದು ನಮಗೆ ದೇವ್ರು ಡಬಲಾಗಿ ಕೆಟ್ಟದ್ದು ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಆ ರೀತಿ ನಾನು ಎಷ್ಟೋ ಬಂದಾಗ ನಾನು ಅನ್ನ ಹಾಕಿ ಕಳಿಸಿ ಒಳ್ಳೆಯದೇ ಮಾತಾಡಿದ್ದೀನಿ. ಆದರೆ ನಾನು ದ್ರೋಹ ಅಂತೂ ಬಗ್ದಿಲ್ಲ. ಆ ವ್ಯಕ್ತಿ ನನಗೆ ದ್ರೋಹ ಮಾಡಿ ತಂದೆ ತಾಯಿನ ಬೇರೆ ಮಾಡಿ ಅತ್ತೆ ಮಾವನ ಈಗ ಹೋಗಿ ಅವ್ರ ಅಪ್ಪ ಅಮ್ಮ ಹತ್ರ ನನ್ನ ಮೇಲೆ ಚಾಡಿ 20 ಸತಿ ಹೇಳ್ತಾಯಿದ್ರು. ಅವ್ರು ನನ್ನ ಸೊಸೆ ಅಂತ ಹೆಂಗೆ ಒಪ್ತಾರೆ ಗುರುಗಳೇ? ನನ್ನ ತಾಯಿ ಹತ್ರ ಹೋಗಿ ನನ್ನ ಗಂಡ ಆದವನೇ 20 ಸತಿ ಚಾಡಿ ಹೇಳೋದು. ನನ್ನ ತಾಯಿ ಮಕ್ಕಳು ಎಲ್ಲ ಬೇರೆ ಮಾಡಾಕ್ಬಿಟ್ರು. ಕೊನೆಯಲ್ಲಿ ಇವಾಗ ಲಿವರು ಕಿಡ್ನಿ ತೊಂದರೆ ಆಗಿ ಇವಾಗ ಡೈವರ್ಸು ಕೊಟ್ಬಿಟ್ರು. ಈ ವ್ಯಕ್ತಿ ಎರಡನೇವನು ಡೈವರ್ಸ್ ಕೊಡು ಅಂದರೆ ನಾನು ಕೊಡಲ್ಲ.